Hi, hello, and namaste. Welcome to Asamanya Ordinary People in Ordinate Journey. I'm your host and host, Smita Iyengar, talking to you from Finland. So, today on Asamanya, who do we have? We have a content creator, a singer, probably an aspiring actor, an engineer, and and the most amazing human being here, Ganesh Karant. So let's not take too much time. Let's welcome Ganesh Karant on the show and let's know more about him through him. Okay, namaste Ganesh Karant. Welcome to the show. Welcome to Asamanya. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಮಸ್ತ್. ಎಸ್ ಸೊ ಆಕ್ಚುಲಿ ಜಾಸ್ತಿ ಮಾತಾಡ್ದಿರಾ ಒಂದೇನ್ ಗೊತ್ತಾ ರೂಲು, ಸಿಂಗರ್ ಅಂತ ಅನ್ನಿಸ್ಕೊಂಡಿರೋರು ಹೀಗೆ ಕೂತ್ಕೊಂಡಿರ್ಬೇಕಾದ್ರೆ ಶುರುನಲ್ಲೇ ನಾನು ತುಂಬಾ ಮಾತಾಡಿದ್ರೆ ಜನ ಕಲ್ಲಲ್ಲಿ ಹೊಡಿತಾರಂತೆ. ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಹಾಡಿಂದ ಶುರು ಮಾಡೋಣ ಅಂತ. ಕಲ್ಲು ಹೊಡೆಯಕ್ಕಾಗಲ್ಲ, ನೀವು ಫಿನ್ಲೆಂಡ್ ಅಲ್ಲಿ ಇದ್ದೀರಲ್ಲ, ಅಷ್ಟು ಟ್ರಾವೆಲ್ ಮಾಡಲ್ಲ ಕಲ್ಲು. ಎಸ್. ನಂದು ಫೇವ್ರೆಟ್ ಸಾಂಗ್ ಜೊತೆಯಲ್ಲಿ ಜೊತೆಯಲ್ಲಿ. ಎನಿ ಕಾನ್ಸರ್ಟ್ ಆಯ್ತು ಅಲ್ಲೆಲ್ಲ ಈ ಸಾಂಗ್ ಹಾಡೇ ಹಾಡ್ತೀನಿ. ಸೊ ಜಾಸ್ತಿನೂ ಹಾಡಲ್ಲ. ಐ ಡೋಂಟ್ ವಾಂಟ್ ನಿಮ್ಗೆ ಕಾಪಿ ರೈಟ್ ಬರೋದ್ ನನಗಿಷ್ಟ ಇಲ್ಲ. If the tune is literally matching with the original scale and everything, you might get copyright. So I don't want that to happen. ಅದಕ್ಕೆ ಜೊತೆಗಲಿ ಜೊತೆಗಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಗಲಿ ಜೊತೆಗಲಿ ಇರುವೆನು ಹೀಗೆ ಎಂದು. ಈ ಹಾಡು ನನ್ನ ತಾಯಿ ಫೇವ್ರೆಟ್ ಹಾಡು. ತುತ್ತಾಮುತ್ತ ಯಾವ ಮೂವಿ ಅದು? ಮೂವಿ ಹೆಸರು ತುತ್ತಾಮುತ್ತನಾ? ರಮೇಶ್ ಅರವಿಂದ್ ಅವ್ರದ್ದು. ಹಾ, ಕರೆಕ್ಟ್. ಆ ಮೂವಿ ಹಾಡು. ತುಸುಮೆಲ್ಲ ಬೀಸು ಗಾಳಿಯೇ ಇಲಾಲಿ ಸುವಾಲಿ ಈ ಕಂದ ಕೇಳಲಿ, ನಿದ್ದೇಲಿ ಆಡಲಿ. ವಾವ್, ಸಖತ್ತಾಗಿತ್ತು. ಥ್ಯಾಂಕ್ ಯು. ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್ ಆಲ್ಸೋ. ನಂದು ತುಂಬಾ ಇಷ್ಟ ಆಗಿರೋಂಥ ಹಾಡು. ಸೊ ಈಗ ಒಂಥರ ಮೂಡ್ ಫುಲ್ ಅಪ್ಲಿಫ್ಟ್ ಆಗೋಗ್ಬಿಟ್ಟಿದೆ ಅನ್ಸುತ್ತೆ, ಕೇಳ್ತಿರೋರ್ಗೆ ನೋಡ್ತಾ ಇರೋರ್ಗೆ ಕೂಡ. ಓಕೆ, ಸೊ ಗಣೇಶ್ ಅವರೇ, ನಿಮ್ಮ ಸ್ಟೋರಿನ ಶುರು ಮಾಡ್ಬೇಕು ಅಂತಂದ್ರೆ ಎಲ್ಲಿಂದ ಶುರು ಮಾಡೋದು? ಎಲ್ಲಿ? ನಂದು ಉಡುಪಿಯಿಂದಾನೆ. ನಂದು ಹುಟ್ಟು ಎಲ್ಲಾನು ಟಿಲ್ ಇಂಜಿನಿಯರಿಂಗ್ ಉಡುಪಿಲೇ ಆಗಿರೋದು. ಕೆಲ್ಸಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೆ. 2014 ಬೆಂಗಳೂರಿಗೆ ಬಂದಿದ್ದು. ಸೊ ಅಲ್ಲಿ ತನಕನು ಉಡುಪಿ ಬಾಯ್. ಸೊ ಬೆಂಗಳೂರಿಗೂ ನನಗೂ ನಂಟೆ ಇರ್ಲಿಲ್ಲ. ಸೊ ಆಫ್ಟರ್ ಕಮಿಂಗ್ ಟು ಬ್ಯಾಂಗ್ಳೂರ್, ಫಸ್ಟ್ ಮಾರ್ತಳ್ಳಿಲಿ ಇದ್ದೆ 2 ವರ್ಷ PG ಲೈಫ್. ದೆನ್ ಸಾಕಪ್ಪ ಸಾಕು, ಆ ಸೈಡ್ ಆಫ್ ಬೆಂಗಳೂರು ಬೇಡ, ಕನ್ನಡಿಗರಿರೋ ಬೆಂಗಳೂರು ಬೇಕು ಅಂತ ರಾಜರಾಜೇಶ್ವರಿ ನಗರಕ್ಕೆ ಐ ಥಿಂಕ್ 2016 ಸೆಪ್ಟೆಂಬರ್ ಹಂಗೆ ಬಂದಿದ್ದು. ಇವಾಗ ಆಯ್ತು 9 ವರ್ಷ ಆಯ್ತು ಇಲ್ಲ ಇದೀನಿ RR ನಗರಲ್ಲಿ. ಸೂಪರ್ ಹ್ಯಾಪಿ. ವೆರಿ ನೈಸ್, ವೆರಿ ನೈಸ್. ಸೊ ಇವಾಗ ಆಕ್ಚುಲಿ ನಿಮ್ಮ ಒಂದು ಪರಿಚಯ ಕೊಡ್ಬೇಕಾಗಿರೋಂಥ ಅವಶ್ಯಕತೆ ಇಲ್ವೇ ಇಲ್ಲ ಆಕ್ಚುಲಿ. ಬಟ್ ಅಂದ್ರೂ ಇವಾಗ ರಿಯಲ್ ಆಗಿ ಗಣೇಶ್ ಕಾರಂತ್ ಅಂದ್ರೆ ಯಾರು? ಸೊ ಇಫ್ ಐ ಹ್ಯಾವ್ ಟು ಲೈಕ್ ನೋ ಯು ಆಸ್ ಅ ಪರ್ಸನ್, ನಿಮ್ಮ ಒಂದು ಗಣೇಶ್ ಕಾರಂತ್ ಅಂದ್ರೆ ಯಾರು? ವಾಟ್ ಎವರ್ ಯು ಗೈಸ್ ಸಿ ಆನ್ ಸೋಷಿಯಲ್ ಮೀಡಿಯಾ, ಆ ಗಣೇಶ್ ಕಾರಂತ್ ಅಂತೂ ಅಲ್ಲ. ಇನ್ ರಿಯಲ್ ಲೈಫ್ ಐ ಆಮ್ ವೆರಿ ವೆರಿ ಸೋಬರ್ ಪರ್ಸನ್. ಅಂಡ್ ಸೋಷಿಯಲ್ ಮೀಡಿಯಾದಲ್ಲೇನು ಗಂಡ ಹೆಂಡತಿ ಜಗಳ ಆ ಥರ ವಿಡಿಯೋ ಏನು ಹಾಕ್ತೀವಿ, ಅಗೈನ್ ಡೆಡ್ ಆಪೋಸಿಟ್ ಇನ್ ರಿಯಲ್ ಲೈಫ್. ಐ ಆಮ್ ಅನ್ ಇಂಜಿನಿಯರ್, ಐ ಆಮ್ ಅ ಪ್ಲೇಬ್ಯಾಕ್ ಸಿಂಗರ್, ಐ ಆಮ್ ಅ ಕಾಂಟೆಂಟ್ ಕ್ರಿಯೇಟರ್, I am a YouTuber. I run 2 YouTube channels. One is for cricket, ಒಂದು ನಂದು ಸಾಂಗ್ಸು ಕಾಮಿಡಿ ಅದು ಇದೆಲ್ಲಾನು. ಯಾ ಪಕ್ಕ ಕನ್ನಡಿಗ.
ಪಕ್ಕ ಕನ್ನಡಿಗ. ವಾವ್, ಅಮೇಸಿಂಗ್. ಸೊ ಆಕ್ಚುಲಿ ಇವಾಗ ನೀವೇ ಕ್ಯೂ ಕೊಟ್ರಿ. ಸೊ ಈ ಕಂಟೆಂಟ್ ಕ್ರಿಯೇಷನ್ ಆರ್ ದಿಸ್ ಕಾಮಿಡಿ ಸೀರೀಸ್ ನೀವು ಮಾಡ್ತಿರಲ್ಲ ನಿಮ್ಮ ವೈಫ್ ಜೊತೆಯಲ್ಲಿ, ನಿಮ್ಮ ತಾಯಿ ಜೊತೆಯಲ್ಲಿ, ಸೊ ಇದನ್ನ ಯಾತಕ್ಕೋಸ್ಕರ ಶುರು ಮಾಡಿದ್ವಿ ಅಂಡ್ ಹೆಂಗ್ ಬಂತು ಈ ಐಡಿಯಾ? ಆಕ್ಚುಲಿ ನೀವು ಸಿಂಗರ್, ಯು ಆರ್ ಸಿಂಗಿಂಗ್, ಅಂಡ್ ಸಡನ್ ಆಗಿ ಈ ಒಂದು ರೆಲ್ಮ್ಗೆ ಹೋಗ್ಬೇಕು, ಈ ತರ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡ್ಬೇಕು ಅಂಡ್ ಈ ರೀತಿಯಾಗಿ ಮಾಡ್ಬೇಕು ಅಂತ ಯಾತಕ್ ಬರ್ತಾ ಇದೆಯಾ? ನನ್ಗೆ ಅಫ್ಕೋರ್ಸ್ ಆಸ್ ಅ ಸಿಂಗರ್ ಗುರ್ತಿಸ್ಕೊಳ್ಳೋಕೆನೆ ಇಷ್ಟ. ಬಟ್ ಎನಿವೇಸ್ ನನಗೆ ಮೊದ್ಲಿಂದಾನು ದಟ್ ಐ ಹ್ಯಾಡ್ ದಿಸ್ ಇಂಟ್ರೆಸ್ಟ್ ಟುವರ್ಡ್ಸ್ ಆಕ್ಟಿಂಗ್. ಬಟ್ ನಾನೆಲ್ಲೂ ಥಿಯೇಟರ್ ಅದು ಇದು ಏನು ಮಾಡಿಲ್ಲ. ನನ್ಗೆ ಅದ್ರ ಗಂಧ ಗಾಳಿನೂ ಗೊತ್ತಿಲ್ಲ. ಬಟ್ ಅಂದ್ರೆ ಕೋವಿಡ್ ಟೈಮಲ್ಲಿ ಎಲ್ಲರೂ ಮನೆಯಲ್ಲೇ ಇದ್ರು, ಯಾ. ರೈಟ್? ಲಾಕ್ಡೌನ್ ಅದು ಇದೆಲ್ಲಾನು ಇತ್ತು. ಅಂಡ್ ಸೋಷಿಯಲ್ ಮೀಡಿಯಾಗೆ ಟು ಬಿ ಫ್ರಾಂಕ್ ಜನ ಬರೋದು ಟೈಮ್ ಪಾಸ್ಗೆ. ಏನಾಗಿದೆ, ಗಲ್ಲಿಗೂ ಸಿಂಗರ್ಸ್ ಇದ್ದಾರೆ. ಅಂಡ್ ಇಫ್ ದೇ ವಾಂಟ್ ಟು ಲಿಸನ್ ಟು ಮ್ಯೂಸಿಕ್ ದೇ ವಿಲ್ ಗೋ ಟು ಯೂಟ್ಯೂಬ್, ದೇ ವಿಲ್ ಲಿಸನ್ ಟು ದಿ ಒರಿಜಿನಲ್ ಸಾಂಗ್ ಅಲ್ಲಿ. ಅಗೇನ್ ಅದನ್ನೇ ನಾವು ಹಾಡೋದು ಅಂದ್ರೆ ಅವ್ರಿಗೇನದು ಹೊಸತನ ಅಂತೇನು ಅನ್ಸಲ್ಲ. ಅಂಡ್ ಆವಾಗ 2018 ಅಲ್ಲಿ ಲೈಕ್ 2020 ರೈಟ್, ಕೋವಿಡ್ ಸ್ಟಾರ್ಟ್ ಆಗಿತ್ತು 2021. ಆವಾಗ ಕನ್ನಡದಲ್ಲಿ ಅಷ್ಟೇನು ಕಾಂಟೆಂಟ್ ಕ್ರಿಯೇಟರ್ಸ್ ಇಲ್ಲ ಆ ಟೈಮ್. ಇವಾಗ ತುಂಬಾ ಜನ ಇದ್ದಾರೆ ಬಿಡಿ. ಸೊ ಅವಾಗ ಸ್ಟಾರ್ಟಿಂಗ್ ರೀಲ್ಸ್ ಅಂತ ಸ್ಟಾರ್ಟ್ ಆಯ್ತು. ಇವಾಗ 3 ಮಿನಿಟ್ಸ್ ತನಕ ಸ್ಟ್ರೆಚ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್. ಫಸ್ಟ್ ದೇ ಸ್ಟಾರ್ಟೆಡ್ ಫಾರ್ 15 ಸೆಕೆಂಡ್ಸ್. ಟಿಕ್ ಟಾಕ್ ಏನು ಬ್ಯಾನ್ ಆಯ್ತು ಇಂಡಿಯಾದಲ್ಲಿ, ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಂತ ಶುರು ಆಯ್ತು. 15 ಸೆಕೆಂಡ್ಸ್ ಅಂತಿತ್ತು, 30 ಸೆಕೆಂಡ್ಸ್ ಎಕ್ಸ್ಟೆಂಡ್ ಮಾಡಿದ್ರು. ದೆನ್ 1 ಮಿನಿಟ್, 1.5 ಮಿನಿಟ್ಸ್, ಇವಾಗ 3 ಮಿನಿಟ್ಸ್ ಆಗಿದೆ. ಸೊ ಆವಾಗ ಸುಮ್ನೆ ನೋಡೋಣ ಅಂತ ಟ್ರೈ ಮಾಡಿದಾಗಿತ್ತು. ಓಕೆ, ಎನಿವೇಸ್ ಏನೋ 15 ಸೆಕೆಂಡ್ಸ್ ಇದೆಯಲ್ವಾ, 15 ಸೆಕೆಂಡ್ಸ್ ಅಲ್ಲಿ ಹಾಡಕ್ಕಂತೂ ಆಗಲ್ಲ. ಯು ಕ್ಯಾನಾಟ್ ಸಿಂಗ್ ಫಾರ್ 15 ಸೆಕೆಂಡ್ಸ್. ಸೊ ನೋಡೋಣ, ಏನಾದ್ರು ಚಿಕ್ಕ ವಿಡಿಯೋ ಹಾಕೋಣ, ಜನ ಇಷ್ಟಪಟ್ರೆ ಲೆಟ್ ಮಿ ಕಂಟಿನ್ಯೂ ಇಟ್, ಲೈಕ್ ಬಿಕಾಸ್ ಐ ಹ್ಯಾವ್ ನಥಿಂಗ್ ಟು ಲೂಸ್. ನಾನೇನು ಇಂಟೆನ್ಷನ್ ಇಟ್ಕೊಂಡು ಏನು ಸ್ಟಾರ್ಟ್ ಮಾಡಿದಾಗಿತ್ತಲ್ಲ. ಸೊ ಅದು ಪೀಪಲ್ ಲೈಕ್ ಇಟ್. ಅದಾದ್ಮೇಲೆ ಕೋವಿಡ್ ಎಲ್ಲ ಮುಗ್ದ ಮದುವೆ ಆಯ್ತು. ಸ್ಲೋಲಿ ಸ್ಟಾರ್ಟೆಡ್ ಟು ಡೂ ಕಪಲ್ ಕಾಂಟೆಂಟ್. ಆವಾಗ ಐ ಥಿಂಕ್ ರಘು ವೈನ್ ಸ್ಟೋರ್ ಹಿ ವಾಸ್ ಡೂಯಿಂಗ್ ವಿತ್ ಹಿಸ್ ವೈಫ್, ವೈನ್ಸ್ ಎಲ್ಲ ಮಾಡ್ತಾ ಇದ್ದ. ಬಿಟ್ರೆ ಯಾರು ಆತರ ಕಪಲ್ ಕಾಂಟೆಂಟ್ ಏನು ಮಾಡ್ತಾ ಇರ್ಲಿಲ್ಲ. ವಿ ಸ್ಟಾರ್ಟೆಡ್ ಟು ಡೂ ಇಟ್. ಎನಿವೇ, ಐ ಮೀನ್ ಅವಳಿಗೇನು ಇಂಟ್ರೆಸ್ಟ್ ಇರ್ಲಿಲ್ಲ ನನ್ನ ವೈಫ್ ವಿದ್ಯಾಗೆ. ಐ ಫೋರ್ಸ್ಡ್ ಹರ್. ಅದು ಪೀಪಲ್ ಅಗೈನ್ ಟುಕ್ ಇಟ್ ಸ್ಪೋರ್ಟಿವ್ಲಿ. ಫಸ್ಟ್ ಇಟ್ ಬಿಕೇಮ್ ಡಿಫಿಕಲ್ಟ್ ಫಾರ್ ದೆಮ್ ಆಲ್ಸೋ ಟು ಆಕ್ಸೆಪ್ಟ್. ಯಾಕಂದ್ರೆ ನಾನೇನೋ ಒಂದು ರೇಂಜಿಗೆ ಮಾಡ್ತಾ ಇದ್ದೆ ಆಕ್ಟ್, ಬಟ್ ವಿದ್ಯಾಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಇಫ್ ಯು ಸಿ ದಿ ಓಲ್ಡ್ ವಿಡಿಯೋಸ್ ಗೊತ್ತಾಗತ್ತೆ, ಓಕೆ ಆಕ್ಟಿಂಗ್ ಬರಲ್ಲ ಹಂಗೆ ಹಿಂಗೆ ಅಂತ. ಇವಾಗ ಚೆನ್ನಾಗಿ ಮಾಡ್ತಾಳೆ, ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹಂಗೆ ಅಮ್ಮನೂ ಜಾಯಿನ್ ಆದ್ರು. ಅಗೈನ್ ಶಿ ವಾಸ್ ಆಲ್ಸೋ ಫೋರ್ಸ್ ಟು ಆಕ್ಟ್. ಅವರಾಗಿ ನಾನು ಆಕ್ಟ್ ಮಾಡ್ತೀನಿ ಅಂತೇನು ಅವ್ರೇನ್ ಕೇಳಿರ್ಲಿಲ್ಲ. ಅವ್ರನ್ನ ಇನ್ಕ್ಲೂಡ್ ಮಾಡಿದೆ. ಇವಾಗ ಏನಾಗಿದೆ ಅಂತಂದ್ರೆ ಪೀಪಲ್ ರೆಕಗ್ನೈಸ್ ಮಿ ಮೋರ್ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್. ಬಿಕಾಸ್ ಟಿವಿ ನೋಡೋ ಆಡಿಯನ್ಸ್ ಗಿಂತನೂ ಸೋಷಿಯಲ್ ಮೀಡಿಯಾ ನೋಡೋ ಆಡಿಯನ್ಸ್ ಸಿಕ್ಕಾಬಟ್ಟೆ ಜಾಸ್ತಿ. ಸೊ ಟಿವಿ ರಿಯಾಲಿಟಿ ಶೋ ಹೋಗಿದೆ, ಸಿಂಗಿಂಗ್ ರಿಯಾಲಿಟಿ ಶೋ. ದೆನ್ ವಿ ವೆಂಟ್ ಟು ಅ ಕಪಲ್ ರಿಯಾಲಿಟಿ ಶೋ, ಜೋಡಿ ನಂಬರ್ 1 ಅಂತ. ಅಲ್ಲಿ ರನ್ನರ್ ಅಪ್ ಆದ್ವಿ. ಬಟ್ ದಿ ಸೋಷಿಯಲ್ ಮೀಡಿಯಾ ಆಡಿಯನ್ಸೇ ಬೇರೆ. ಅವರು ಟಿವಿ ನೋಡಲ್ಲ. ಸೋಷಿಯಲ್ ಮೀಡಿಯಾ ಆಡಿಯನ್ಸ್ ನೋಡಿದ್ರು ದೇ ವಿಲ್ ಜಸ್ಟ್ ಸಿ ದ ಪ್ರೋಮೋ. ಈಗ ಏನು ಝಿ ಅದು ಕಲರ್ಸ್ ಪೇಜ್ ಅಲ್ಲಿ ಪ್ರೋಮೋ ಬರುತ್ತೆ, ಅದನ್ನ ನೋಡ್ತಾರ ಅಷ್ಟೇ. ಸೊ ಟಿವಿ ನೋಡೋದು ಕಡಿಮೆ. ಸೋಷಿಯಲ್ ಮೀಡಿಯಾ ವೈಡ್ ರೇಂಜ್ ಆಫ್ ಆಡಿಯನ್ಸ್ ಸಿಗೋದ್ರಿಂದಾಗಿ ಪೀಪಲ್ ರೆಕಗ್ನೈಸ್ ಮೀ ಮೋರ್ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ದ್ಯಾನ್ ಅ ಸಿಂಗರ್. ಕೇಳ್ತಾರೆ ಇವಾಗ್ಲೂ ಜಾಸ್ತಿ ಸಾಂಗ್ಸ್ ಯಾಕೆ ಹಾಡಲ್ಲ ಹಾಗೆ ಹೀಗೆ ಅಂತ. ಬಟ್ ಮೈ ಪಾಯಿಂಟ್ ಆಫ್ ವ್ಯೂ ಇಸ್ ಪ್ರೊಫೆಷನಲ್ ಸಿಂಗರ್ಸ್ ಆಗಿರೋದ್ರಿಂದ ನಮ್ಗೆ ಸುಮ್ನೆ ಫೋನ್ ಕ್ಯಾಮ್ರಾ ಎದುರು ಹಾಡಕ್ ಅಷ್ಟು ಇಷ್ಟ ಆಗಲ್ಲ. ವಾಟ್ ವಿ ಡೂ, ವಿ ಗೋ ಟು ರೆಕಾರ್ಡಿಂಗ್ ಸ್ಟುಡಿಯೋ, ವಿ ರೆಕಾರ್ಡ್ ದೇರ್. ಅದು ಮಿಕ್ಸಿಂಗು, ಮಾಸ್ಟರಿಂಗು ಅದೆಲ್ಲ ಆಗಿ ಪ್ರಾಪರ್ ಒಂದು ಸಾಂಗ್ ಆಗಿ ಪ್ರೆಸೆಂಟ್ ಮಾಡ್ಬೇಕು ಅನ್ನೋಂತ ಆಸೆ ಇರುತ್ತೆ ಪ್ರೊಫೆಷನಲ್ ಸಿಂಗರ್ಸ್ಗೆ. ಅಂಡ್ ಎಲ್ಲ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸು, ಅದರ್ ಪ್ರೊಫೆಷನಲ್ ಸಿಂಗರ್ಸ್ ನಮ್ ಪ್ರೊಫೈಲ್ ನೋಡೋದ್ರಿಂದಾಗಿ ನಮ್ಗೆ ಅದನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಆದ್ರಿಂದ 10 ಕಾಮಿಡಿ ವಿಡಿಯೋ ಬಂದ್ರೆ ಒಂದು ಸಾಂಗ್ ಬರ್ಬೋದು. ಓಕೆ, ಸೊ ಇವಾಗ ನೀವು ಇದು ಹೇಳಿದಾಗ ದಿಸ್ ಸ್ಟ್ರಕ್ ಟು ಮೈ ಮೈಂಡ್. ನಿಮ್ಗೆ ಯಾವತ್ತೂ ನಿಮ್ದೇ ಒಂದು ಲೈಕ್ ಸಿಂಗಲ್ ಆಲ್ಬಮ್ ಮಾಡಬೇಕು, ಸೋಲೋ ಆಲ್ಬಮ್ ಮಾಡಬೇಕು, ನೀವಾಗೆ ಹಾಡನ್ನ ಬರಿಬೇಕು, ಅದನ್ನ ಕಂಪೋಸ್ ಮಾಡಿ ಹಾಡಬೇಕು ಅನ್ನೋ ಈ ರೀತಿ ಒಂದು ಥಾಟ್ಸ್ ಬರ್ಲಿಲ್ವಾ ಯಾವತ್ತೂ? ಬಿಕಾಸ್ ಯು ಸ್ಟ್ರೇಟ್ ಅವೇ ಜಂಪ್ ಇನ್ ಟು ಲೈಕ್ ಕ್ರಿಯೇಷನ್ ಆಫ್ ಕಾಮಿಡಿ ವಿಡಿಯೋಸ್. ಸೊ ಅದನ್ನ ಮಾಡೋದಕ್ಕಿಂತ ಈ ತರ ಮಾಡ್ಬೋದಾಗಿತ್ತು, ಬಿಕಾಸ್ ಯು ಸೇ ದಟ್ ಸಿಂಗಿಂಗ್ ಇಸ್ ಯೋರ್ ಪ್ಯಾಷನ್. ಸೊ ಈ ತರ ಥಾಟ್ ಯಾವತ್ತೂ ಬರ್ಲಿಲ್ವಾ ನಿಮ್ಗೆ?
ಅಂದ್ರೆ ಐ ಲವ್ ಟು ಸಿಂಗ್ ಫಾರ್ ಮೂವೀಸ್, Yeah. ಬಟ್ ಮೇ ಬಿ ಮೈ ಬಿಗ್ಗೆಸ್ಟ್ ವೀಕ್ನೆಸ್ ಏನು ಅಂತಂದ್ರೆ ನಾನಾಗಿ ಯಾರನ್ನು ಇಲ್ಲಿ ತನಕನು ಯಾವ್ದನ್ನು ನಾನಾಗಿ ಕೇಳ್ಕೊಂಡು ಹೋಗಿಲ್ಲ. Okay. ಮೇ ಬಿ ಅದು ತುಂಬಾ ಬೆಗ್ ಮಾಡ್ಬೇಕಂತ ಅನ್ಸುತ್ತೆ. ಯು ಶುಡ್ ಗೋ ಟು ಮ್ಯೂಸಿಕ್ ಡೈರೆಕ್ಟರ್ ಸ್ಟುಡಿಯೋಸ್ ಆರ್ ಒಂದು ಚಾನ್ಸ್ ಕೊಡಿ. ಅದು ನನ್ಗೆ ಗೊತ್ತಿಲ್ಲ. ಐ ರಿಯಲಿ ಡೋಂಟ್ ನೋ ದಿ ಆಕ್ಚುಲ್ ಪ್ರೊಸೀಜರ್. Okay. ಇಲ್ಲಿ ತನಕ ಏನ್ ಬಂದಿದೆ, ನನ್ನ ಟ್ಯಾಲೆಂಟ್ ನೋಡಿ ಅವರೇ ಕರೆದಿದ್ದಾರೆ. ಚಾನಲ್ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು, ಎಕ್ಸೆಪ್ಟ್ ದಿ ಸಿಂಗಿಂಗ್ ರಿಯಾಲಿಟಿ ಶೋ ವೇರ್ ಯು ಹ್ಯಾವ್ ಟು ಗಿವ್ ಆಡಿಷನ್ಸ್. ಅದು ಹಂಗೆ ಆಡಿಷನ್ಸ್ ಥ್ರೂನೇ ಹೋಗಿರೋದು. ಬಟ್ ನಂದು ಪ್ಲೇ ಬ್ಯಾಕ್ ಜರ್ನಿ ಏನಾಗಿರ್ಬೋದು ಅದೆಲ್ಲಾನು ಅವ್ರಾಗೆ ಕರೆದ್ರು. ನಾನಾಗಿ ಯಾರನ್ನು ಕೇಳಕ್ ಹೋಗಿಲ್ಲ. ಅದಕ್ಕೆ ನಾನು ಇನ್ನ ಆ ಒಂದು ಪೀಕ್ ನೋಡಿಲ್ಲ ಅನ್ಸುತ್ತೆ. ಆಸ್ ಅ ಪ್ಲೇ ಬ್ಯಾಕ್ ಸಿಂಗರ್ ಐ ಆಮ್ ನಾಟ್ ಅ ಸಕ್ಸಸ್ಫುಲ್ ಪ್ಲೇ ಬ್ಯಾಕ್ ಸಿಂಗರ್. ಇನ್ನ ಏಜ್ ಇದೆ, ಆಗ್ಬಹುದು. ಅಂಡ್ ಕಮಿಂಗ್ ಟು ಯುವರ್ ಕ್ವಶನ್, ಐ ಆಮ್ ಅ ಸಿಂಗರ್. ಅವಾಗ ಈಗ ನಿಮ್ಗೆ ಹೊರದೇಶದಲ್ಲಿ ಏನಾಗತ್ತೆ, ದೇ ಓನ್ಲಿ ರೈಟ್ ದ ಲಿರಿಕ್ಸ್, ದೇ ಓನ್ಲಿ ಕಂಪೋಸ್ ಅಂಡ್ ದೇ ಸಿಂಗ್ ಅಂಡ್ ಪರ್ಫಾರ್ಮ್. ಬಟ್ ಇನ್ ಇಂಡಿಯಾ ಇಟ್ಸ್ ಟೋಟಲಿ ಡಿಫರೆಂಟ್. ಒಬ್ಬ ಡೆಸಿಗ್ನೇಟೆಡ್ ಲಿರಿಸಿಸ್ಟ್ ಅಂತ ಇರ್ತಾರೆ. ಮ್ಯೂಸಿಕ್ ಡೈರೆಕ್ಟರ್, ಹಿ ಕಂಪೋಸಸ್ ದ ಮ್ಯೂಸಿಕ್. ನಾವು ಅಂದ್ರೆ ಐ ಆಮ್ ಅ ಸಿಂಗರ್, ಐ ಡೋಂಟ್ ನೋ ಟು ಕಂಪೋಸ್ ಅ ಮ್ಯೂಸಿಕ್. ಅದೆಲ್ಲ ಆಲ್ ಟುಗೆದರ್ ಅ ಡಿಫರೆಂಟ್ ಸ್ಕಿಲ್ ಸೆಟ್. ಈಗ ಫ್ಯೂ ಆರ್ ದೇರ್, ಇಲ್ಲ ಅಂತಲ್ಲ. ಈಗ ಆಲ್ ಓಕೆ, ಹಿ ಕಂಪೋಸಸ್, ಹಿ ಸಿಂಗ್ಸ್, he only writes. That's his talent. I'm not that talented enough. So ಯಾರಾದ್ರೂ ಮ್ಯೂಸಿಕ್, ಈಗ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡ್ತಾರೆ ಸುಮಾರು ಜನ. ಐ ಆಮ್ ರೆಡಿ ಟು ಕೊಲಾಬ್ರೇಟ್. ನನ್ಗೆ ಸುಮಾರು ಇದು ಬರುತ್ತೆ, ಬಟ್ ಅದು ಇನ್ನೇ ಆಗ್ತಾ ಇಲ್ಲ. ವರ್ಕ್ ಎಲ್ಲೋ ಸ್ಟಕ್ ಆಗ್ತಾ ಇದೆ. ಬಟ್ ಯಾ, ಗೋಯಿಂಗ್ ಫಾರ್ವರ್ಡ್ ವುಡ್ ಲವ್ ಟು ಕೊಲಾಬ್ರೇಟ್ ವಿತ್ ಮೆನಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಆರ್ಟಿಸ್ಟ್. ವಾವ್, ಆಸಮ್. ಓಕೆ, ಇದರಿಂದ ಇನ್ನೊಂದು ಕ್ಯೂ ಸಿಕ್ತು ನನಗೆ. ಸೊ ಇಫ್ ಯು ಹ್ಯಾಡ್ ಅ ಡ್ರೀಮ್, ಈ ಮ್ಯೂಸಿಕ್ ಡೈರೆಕ್ಟರ್ ಜೊತೆನ ನಾನೊಂದು ಹಾಡು ಹಾಡ್ಲೇಬೇಕು ಅಂತ ಯಾವ್ದಾದ್ರು ಅನ್ಸಿದ್ರೆ ಯಾರದು? ಅಫ್ಕೋರ್ಸ್ AR ರೆಹಮಾನ್ ಅಂತ ಹೇಳ್ತಾರೆ ತುಂಬಾ ಜನ. ಬಟ್ ಅದರ್ ದನ್ ದಟ್ ಯಾರಾದ್ರೂ ಬೇರೆ ಮನ್ಸಲ್ಲಿದ್ರೆ ಯಾರು? ನನ್ಗೆ ಕರ್ನಾಟಕದಲ್ಲಿ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಗುರು ಕಿರಣ್ ಸರ್. ಅಂದ್ರೆ ಸಿ ಟಿಲ್ ಮೇ ಬಿ ಅರ್ಲಿ 2000 ತನಕ ಅಥವಾ 95 ತನಕ ಅಂತ ಇಟ್ಕೊಳ್ಳಿ. ಹಂಸಲೇಖ ಸರ್, ಹಿ ರೂಲ್ಡ್ ಫಾರ್ 20 years. ಅಂದ್ರೆ ಕನ್ನಡ ಇಂಡಸ್ಟ್ರಿ. ಅಂದ್ರೆ ಇಳೆಯರಾಜ ಅವರು ಬಂದು ಹೋಗ್ತಾ ಇದ್ರು, ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ರು. ಬಟ್ ಅವರು ತಮಿಳ್ ಮೂವೀಸ್ ಜಾಸ್ತಿ ಮಾಡಿರೋದು ಇಳೆಯರಾಜ ಸರ್. ಇಲ್ಲಿ ರಾಜನ್ ನಾಗೇಂದ್ರ ಅವ್ರ ನಂತರ ಹಂಸಲೇಖ ಅವ್ರು ರೂಲ್ ಮಾಡಿದ್ರು. ಹಂಸಲೇಖ ಅವರು ಎಲ್ಲಾನು ಮಾಡ್ಬಿಟ್ಟಿದ್ರಲ್ಲಿ. ಆಸ್ ಅ ಲಿರಿಸಿಸ್ಟ್ ಈಸ್ ಅಮೇಸಿಂಗ್, ಆಸ್ ಅ ಮ್ಯೂಸಿಕ್ ಕಂಪೋಸರ್ ಈಸ್ ಅಮೇಸಿಂಗ್. ಒಂದು ಹೊಸ್ತನ ಅಂತ ತಂದಿದ್ದು ಟೋಟಲಿ ಡಿಫ್ರೆಂಟ್ ಟು ಹಂಸಲೇಖ ಸರ್ಸ್ ಕಂಪೋಸಿಷನ್ ಅಂತಂದ್ರೆ ಗುರು ಕಿರಣ್ ಸರ್. ನಿಮ್ಗೆ ಅವ್ರದ್ ಸಾಂಗ್ ಇವಾಗ್ಲೂನು ಕೇಳಿ, ನಿಮ್ಗೆ ಯಾವ್ದೋ ನಿನ್ನೆ ಮೊನ್ನೆ ಬಂದಿರೋ ಮೂವಿ ಅಥವಾ ಇನ್ನೇನ್ ರಿಲೀಸ್ ಆಗಕ್ಕೆ ಇರೋಂತ ಮೂವಿ ಸಾಂಗ್ ಏನು ಅಂತ ಅನ್ಸುತ್ತೆ. ಅಷ್ಟು ಫ್ರೆಶ್ ಸೌಂಡಿಂಗ್ ವೈಸ್ ಆಗಿರ್ಬೋದು, ಕಂಪೋಸಿಷನ್ ವೈಸ್ ಆಗಿರ್ಬೋದು. ಸೊ ನನಗೆ ಅವರು ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದು. ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಹಾಡ್ಬೇಕು ಅನ್ನೋದು ತುಂಬಾ ಆಸೆ. ಅಂಡ್ ಅದ್ ಮ್ಯಾನಿಫೆಸ್ಟೇಷನ್ ಏನಂತ ಗೊತ್ತಿಲ್ಲ. ಇಟ್ಸ್ ಬೀನ್ ಲಾಸ್ಟ್ 3-4 years. ಇವಾಗ ಗುರು ಕಿರಣ್ ಸರ್ ಅವ್ರ ಬ್ಯಾಂಡ್ ಅಲ್ಲಿ ಐ ರೆಗ್ಯುಲರ್ಲಿ ಸಿಂಗ್. ಅದು ಹೆಂಗೆ ನಂಗೆ ಇವಾಗ್ಲೂ ಗೊತ್ತಿಲ್ಲ. ಒನ್ ಡೇ ಹಿ ಕಾಲ್ಡ್ ಅಂಡ್ ಹಿ ಸೆಡ್, ಇಲ್ಲ, ಐ ಆಮ್ ಲುಕಿಂಗ್ ಫಾರ್ ಅ ಮೇಲ್ ಸಿಂಗರ್. ಅಂದ್ರೆ ನನ್ನ ಬ್ಯಾಂಡ್ ಅಲ್ಲಿ ಮೇಲ್ ಸಿಂಗರ್ ನಾನು ನೋಡ್ತಾ ಇದ್ದೀನಿ, ಇನ್ನೊಂದು ಮೇಲ್ ಸಿಂಗರ್ ಬೇಕು, ಆರ್ ಯು ಇಂಟ್ರೆಸ್ಟೆಡ್ ಅಂತ. ಸೊ ಇಟ್ಸ್ ಬಿನ್ 3-4 years ಆಯ್ತು. ಬಟ್ ಅವ್ರ ಮೂವಿಗೆ ಹಾಡಿಲ್ಲ ನಾನು. ಅವ್ರ ಮೂವಿಗೆ ಹಾಡ್ಬೇಕು ಅಂತ. ಅಂಡ್ ಹೀಸ್ ಅನ್ ಓಜಿ. ಬಟ್ ಇವಾಗ ರೀಸೆಂಟ್ ಚರಣ್ ರಾಜ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಚರಣ್ ರಾಜ್ ಸರ್ ಅವ್ರ ಮೂವೀಸ್ ಎಲ್ಲ ಹಾಡ್ಬೇಕು, ಅವ್ರ ಮ್ಯೂಸಿಕ್ ಎಲ್ಲ ಹಾಡ್ಬೇಕು ಅಂತ. ನೈಸ್. ಸೊ ಇವಾಗ ಈ ಗುರು ಕಿರಣ್ ಆಗಲಿ, ಚರಣ್ ರಾಜ್ ಆಗಲಿ, ಅವರ ಒಂದು ಕಂಪೋಸಿಷನ್ಸ್ ಅಲ್ಲಿ ನಿಮ್ಮ ಫೇವ್ರೆಟ್ ಯಾವ್ದು? ನನಗೆ ಗುರು ಕಿರಣ್ ಸರ್ ಅವ್ರದ್ದು ರಾಜೇಶ್ ಸರ್ ಹಾಡಿರೋದು ಮೂವಿ ಹೆಸರು ನೆನಪೋಯ್ತು, ಅವಳ ಒಲವನಗೆ ಅಂತ. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್. ಸುದೀಪ್ ಅವ್ರು ಆಕ್ಟ್ ಮಾಡಿರೋದು. ಅವಳ ಒಲವನಗೆ, ಅವಳ ಮೊಗಸಿರಿಗೆ, ಅಂದದ ಬಿಂದಿಗೆ, ಅವಳೊಂದು ಅಮೃತ ಬಿಂದು, ಬರಿ ಬಿಂಕಾನೆ ಅವಳ ಉಡುಗೆ, ಅವಳ ಒಲವನಗೆ, ಅವಳ ಮೊಗಸಿರಿಗೆ, ಅಂದದ ಬಿಂದಿಗೆ.
ಸಿಕ್ಕಾಪಟ್ಟೆ ಇಷ್ಟ ನಂಗೆ. ವಾವ್, ದಿಸ್ ಇಸ್ ಅಮೇಸಿಂಗ್ ಸಾಂಗ್. ತುಂಬಾ ಚೆನ್ನಾಗಿದೆ ಈ ಹಾಡು ಆಕ್ಚುಲಿ. ಹೌದೌದೌದು. ಅಂಡ್ ಇಟ್ಸ್ ಲೈಕ್ ಎಷ್ಟೊಂದ್ ಜನಕ್ಕೆ ಇವಾಗ ಒಂದು ಹಾಡ್ ಕೇಳಿದ್ರೆ ದೇ ಸ್ಟಾರ್ಟ್ ಟು ಅಸೋಸಿಯೇಟ್ ವಿತ್ ಸಮ್ ಮೆಮರಿ, ಸಮ್ ಪೀಪಲ್ ಅಂಡ್ ಆ ಥರ. ಸೊ ನಿಮಗೆ ಈ ಹಾಡ್ಗಳನ್ನ ಕೇಳಿದಾಗ ಆ ಥರ ಯಾವ್ದಾರ ಒಂದು ಮೆಮರಿ ಮುಂದೆ ಬರುತ್ತಾ, ಅಥವಾ ಲೈಕ್ ಯು ಹ್ಯಾವ್ ಎನಿ ಪರ್ಸನ್ ಟು ಅಸೋಸಿಯೇಟ್ ವಿತ್, ಆ ಥರ ಏನಾದ್ರು ಇದೆಯಾ? ಅಂದ್ರೆ ಪರ್ಸನ್ ಅಂತ ಏನೂ ಅಲ್ಲ, ಬಟ್ ಇವಾಗ ಹೊಸ ಹಾಡುಗಳು ನಿಮ್ಗೆ ಕೇಳ್ತೀರಾ, ಬಟ್ ಅದು ಮರ್ತೋಗತ್ತೆ. ಯಾ. ನಿಮ್ಗೆ ನೆನಪಲ್ಲಿ ಉಳಿಯುವಂಥದ್ದು ಯಾವ ಹಾಡು ಅಂತಂದ್ರೆ, ನಿಮ್ಗೆ ಯಾವ ಹಾಡು ಹೊಸ ಹಾಡುಗಳು ಇಷ್ಟ ಇಲ್ಲ ಅದೇ ನೆನಪಲ್ಲಿ ಉಳಿಯುತ್ತೆ. ಏನಕ್ಕೆ ಅಂತಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಯಾವ್ದೋ ಒಂದು ಸಾಂಗ್ ಇಷ್ಟ ಆಗಿರಲ್ಲ ಅಂತ ಇಟ್ಕೊಳ್ಳಿ, ನೀವು ಇನ್ನೊಬ್ರಿಗೆ ಫಾರ್ವರ್ಡ್ ಮಾಡ್ತೀರಾ. ಇಷ್ಟ ಆಗಿರೋ ಸಾಂಗ್ ಫಾರ್ವರ್ಡ್ ಮಾಡಲ್ಲ. ಇಷ್ಟ ಆಗಿದೆ, ಡಬ್ಬಾ ತರ ಇದೆ ಹಾಡು, ಎಡ್ಡಾನು ಕೇಳಿದ್ಯಾ, ಇದು ಡಬ್ಬಾ ತರ ಇದೆ. ಈ ಡಬ್ಬಾ ತರ ಇದೆ ಅನ್ನೋ ಹಾಡುಗಳನ್ನ ನೀವು ಕೇಳಿ 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 ಅದ್ ಬೇಡ ಅಂದ್ರೂ ನೆನಪಿರತ್ತೆ ನಿಮ್ಗೆ. ಟ್ಯೂನು, ಲಿರಿಕ್ಸ್ ಎಲ್ಲ ನೆನಪಿರತ್ತೆ, ಚೆನ್ನಾಗಿರೋ ಹಾಡೇ ನೆನಪಿರಲ್ಲ. ಆವಾಗ ಥ್ಯಾಂಕ್ ಗಾಡ್ ಆವಾಗ ಸೋಷಿಯಲ್ ಮೀಡಿಯಾ ಏನು ಇರ್ಲಿಲ್ಲ, ಬರೀ ಈವನ್ ಯೂಟ್ಯೂಬ್ ಏನು ಇರ್ಲಿಲ್ಲ. ಆವಾಗ ಬರೀ ಟಿವಿಲಿ ಉದಯ ಉಷೆ ಅಂತ ಒಂದು ಚಾನಲ್ ಬರ್ತಾ ಇತ್ತು, ಬರೀ ಸಾಂಗ್ಸೇ ಪ್ಲೇ ಆಗ್ತಾ ಇರ್ತಾ ಇತ್ತು. ಸೊ ನಮ್ಗೆ ಅದು ಕೇಳೋದೇ ಅಪರೂಪ. ನಮ್ಗೆ ಇಷ್ಟ ಆಗಿರೋ ಸಾಂಗು ಇನ್ನೊಂದ್ಸಲ ಉಷೆ ಟಿವಿಲಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ನಾವು. ಯಾವ್ದೋ ಹಾಡು ಬಂದಿರತ್ತೆ, ಎಷ್ಟ್ ಚೆನ್ನಾಗಿದೆ, ಮುಗ್ದೇ ಹೋಯ್ತು, ಅದು ರಿವೈಂಡ್ ಮಾಡಕ್ಕಾಗಲ್ಲ, ಏನೂ ಇಲ್ಲ. ಇನ್ನೊಂದ್ಸಲ ಉಷೆ ಟಿವಿಲಿ ಅದೇ ಸಾಂಗ್ ಬಂದಾಗ ಆ ದಿನ ಕೇಳಿದೆ, ಎಷ್ಟು ಚೆನ್ನಾಗಿದೆ ಹಾಡು. ಈ ತರದ ಮೆಮೊರೀಸ್ ನಮ್ಗೆ ಇರತ್ತೆ. ಇವಾಗ ಯಾವ್ದೋ ಒಂದ್ ಸಾಂಗ್ ಇಷ್ಟ ಆದ್ರೆ ಟಕ್ ಅಂತ ಯೂಟ್ಯೂಬ್ ಹೋಗ್ತೀವಿ, ಕೇಳಿಸ್ಕೊತೀವಿ. ಯು ಕ್ಯಾನ್ ಲಿಸನ್ ಎಟ್ ಎನಿ ಟೈಮ್, ಡೌನ್ಲೋಡ್ ಮಾಡ್ಕೋಬಹುದು, ಸುಮಾರು ಆಪ್ಷನ್ಸ್ ಇದೆ. ಅವಾಗ ಆಪ್ಷನ್ಸ್ ಇರ್ಲಿಲ್ವಲ್ಲ. ಸೊ ಇನ್ನೊಂದ್ಸಲ ಅದೇ ಸಾಂಗ್ ಬಂದ್ರೆ ಖುಷಿ, ಅಬ್ಬಾ ಇನ್ನೊಂದ್ಸಲ ಪ್ಲೇ ಆಯ್ತು, ದಿನಕ್ಕೆ ಎಷ್ಟ್ ಸಲ ಪ್ಲೇ ಮಾಡ್ತಾರೆ ಈ ಹಾಡುಗಳು ಅಂತ, ಅದನ್ನೇ ಒಂದು ಕೌಂಟು. ಆತರ ಒಂದು ಸ್ವೀಟ್ ಮೆಮೊರೀಸ್ ಅದೆಲ್ಲ. ವೆರಿ ನೈಸ್. ಸೊ ಇವಾಗ ನಿಮ್ಗೆ ಯಾವ್ದಾದ್ರು ಒಂದು ಜಾನ್ರ್ ಆಫ್ ಸಾಂಗ್ ನಿಮ್ಗೆ ಯಾವ್ದಾದ್ರು ಟ್ರೈ ಮಾಡ್ಬೇಕು ಅಂತ ಮನ್ಸಲ್ಲಿದ್ರೆ ಯಾವ್ದು? ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕವರ್ಸ್ ಮಾಡುವಾಗ ಏನ್ ಮಾಡ್ತೀವಿ, ವಿ ಪಿಕ್ ಓನ್ಲಿ ದಿ ಸೂದಿಂಗ್ ಸಾಂಗ್ಸ್, ರೊಮ್ಯಾಂಟಿಕ್ ಸಾಂಗ್, ವಾಟ್ ಎವರ್ ಇಟ್ ಈಸ್. ಟಪಾಂಗುಚಿ ಎಲ್ಲ ಕವರ್ ಮಾಡಕ್ಕಾಗಲ್ಲ. ಅದೇನಿದ್ರೆ ಅದು ಶೋಸ್ಗೆನೆ. ನೀವು ಔಟ್ಸೈಡ್ ಕಾನ್ಸರ್ಟ್ ಅಲ್ಲಿ ಜನನ ಕುಣಿಸ್ಬೇಕು ಅಂತಂದ್ರೆ ಲಾಸ್ಟ್ 30 minutes ನಾವು ಟಪಾಂಗುಚಿ ಸಾಂಗ್ ಹಾಡ್ತೀವಿ. ಸೊ ನಾವು ಕೆಲವ್ರು ಏನ್ ಮಾಡ್ತಾರೆ, ದೇ ಡೋಂಟ್ ಅಟೆಂಡ್ ಕಾನ್ಸರ್ಟ್ಸ್, ದೇ ವಿಲ್ ಡೈರೆಕ್ಟ್ಲಿ ಜಡ್ಜ್ ಯು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಸಾಂಗ್ಸ್ ಹಾಕ್ತಿವಲ್ಲ ಅದ್ರ ಮೇಲೆ ಅವ್ರೇನ್ ಮಾಡ್ತಾರೆ, ಜಡ್ಜ್ ಮಾಡ್ತಾರೆ. ದಟ್ ಇಲ್ಲ, ಇವನ್ ಬರೀ ಸ್ಲೋ ಸಾಂಗ್ಸ್ ಮಾತ್ರ ಹಾಡೋದು ಅಂತ. ಸುಮಾರು ನನ್ಗೆ ಪರ್ಸನಲ್ DM ಬರುತ್ತೆ, ನೀವು ಫಾಸ್ಟ್ ಸಾಂಗ್ ನ ಕವರ್ ಮಾಡಿ ಹಾಕಿ ಹಂಗೆ ಹಿಂಗೆ ಅಂತ. ಸೊ ಅದು ನಿಮ್ಗೆ ಶೋಸ್ ಅಲ್ಲಿ ಮಾತ್ರ ನೋಡಕ್ ಸಿಗೋದು ಯೂಶುವಲಿ. ಬಟ್ ಎನಿವೇಸ್ ನನ್ನ ವಾಯ್ಸು ಇಟ್ ಸೂಟ್ಸ್ ಫಾರ್ ರೊಮ್ಯಾಂಟಿಕ್ ಸಾಂಗ್ಸ್. ಇವಾಗ ನಾನು ಏನ್ ಹಾಡ್ದೆ, ಅವಳವಲವನಗೆ ಜೊತೆಯಲ್ಲಿ, ಸ್ವಲ್ಪ ದಟ್ ಜಾಸ್ತಿ ಹಳೆ ಹಾಡುಗಳನ್ನೇ ನಾನು ಕೇಳಿರೋದ್ರಿಂದಾಗಿ ಮೇ ಬಿ ನನ್ಗೆ ಆ ಥರದ ಹಾಡುಗಳು ಒಗ್ಗತ್ತೆ. ಬಟ್ ಸ್ವಲ್ಪ ಫಾಸ್ಟ್ ಸಾಂಗ್ ಏನಾದ್ರು ಸಿಕ್ಕಿದ್ರೆ ಐ ಕ್ಯಾನ್ ಎಕ್ಸ್ಪ್ಲೋರ್ ಅಂತ. ಓಕೆ, ಸೊ ನೀವು ಟ್ರೈ ಮಾಡಿದೀರಾ ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ಟ್ರೈ ಮಾಡಿದೀರಾ ಅಂತಂದ್ರೆ ಲೈಕ್ ಇವಾಗ ಏನು ರೀಸೆಂಟ್ ಹಿಟ್ ಸಾಂಗ್ಸ್ ಏನಿರತ್ತೆ, ಏನು ರಾರಕ್ಕಮ್ಮ, ಪುಷ್ಪವತಿ, ಅದೆಲ್ಲಾನು ಶೋಸ್ ಅಲ್ಲಿ ಹಾಡ್ತಾ ಇರ್ತೀವಿ. ಅಲ್ಲಿ ಶೋ ನೋಡಿದವ್ರು ಹೇಳ್ತಾರೆ, ಅಯ್ಯೋ ನೀವು ಫಾಸ್ಟ್ ಸಾಂಗ್ ಹಾಡ್ತೀರ ಅಂತಾನು ಗೊತ್ತಿರ್ಲಿಲ್ಲ ನಮ್ಗೆ, ಹಂಗೆ ಹಿಂಗೆ ಅಂತ. ಬಟ್ ಯಾ, ಪ್ಲೇ ಬ್ಯಾಕ್ ಅಪರ್ಚುನಿಟಿ ಸಿಕ್ಕಿದ್ರೆ ವುಡ್ ಲವ್ ಟು ಎಕ್ಸ್ಪ್ಲೋರ್ ಅದರ್ ದೆನ್ ರೊಮ್ಯಾಂಟಿಕ್ ಸಾಂಗ್ಸ್. Absolutely, Ala. So, have you tried rap any time or? To be honest, I don't like rap. It's altogether a different art form. And ನಂಗೆ ಪರ್ಸನಲ್ ಲೈಕಿಂಗ್ಸ್ ರ್ಯಾಪ್ ಐ ಡೋಂಟ್ ನೋ, ನಾನು ಕನೆಕ್ಟ್ ಆಗಲ್ಲ. ಸ್ವಲ್ಪ ರಾಹುಲ್ ಡಿಟ್ಟೋ ಅವ್ರದ್ದು ಕೇಳ್ತೀನಿ, ಬಟ್ ಎನಿವೇಸ್ ಅಂದ್ರೆ ಇಟ್ಸ್ ನಾಟ್ ಮೈ ಪ್ರಯಾರಿಟಿ. ಬೇರೆ ಏನು ಕೇಳಕ್ಕಿಲ್ಲ ಅಂತಂದಾಗ ಓಕೆ ನೋಡೋಣ, ರ್ಯಾಪ್ ಏನಾದ್ರು ಕೇಳೋಣ. ನಾನು ಈ ಕ್ವೆಶ್ಚನ್ ಯಾಕೆ ಹೇಳಿದೆ ಅಂತಂದ್ರೆ, ಬಿಕಾಸ್ ಯು ಆರ್ ಆಲ್ಸೋ ಅ ಕಂಟೆಂಟ್ ಕ್ರಿಯೇಟರ್. ಮಾತಲ್ಲಿ ಯು ಹ್ಯಾವ್ ದಟ್ ಥಿಂಗ್, ಸೊ ವೈ ನಾಟ್ ಕನ್ವರ್ಟ್ ದಟ್ ಟು ಲೈಕ್ ಫಾರ್ಮ್ ಆಫ್ ಮ್ಯೂಸಿಕ್? ಮಾತಲ್ಲಿ ನನಗೆ ಇರೋದು ಏನು, ಆ ಕಾಮಿಕ್ ಟೈಮಿಂಗ್ ಅಂತ ಏನಿರುತ್ತೆ ಅಥವಾ ನಾನ್ ಸ್ಟಾಪ್, ನಾನು ಉಡುಪಿ ಕನ್ನಡದಲ್ಲಿ ಮಾತಾಡ್ತೀನಿ ಬೇಕಿದ್ರೆ. ಬಿಕಾಸ್ ನಾ ಅಲ್ಲಿ ಹುಟ್ಟು ಬೆಳೆದಿರೋದ್ರಿಂದಾಗಿ ಆ ಕಾಮಿಡಿ, ಅದಕ್ಕೆ ನೀವು ನಂದು ಕಾಮಿಡಿ ವಿಡಿಯೋ ನೋಡಿದ್ರು ನನ್ನ ವೈಫ್ ಬೆಂಗಳೂರು ಕನ್ನಡ ಮಾತಾಡ್ತಾ ಇರ್ತಾಳೆ, ಬಿಕಾಸ್ ಶಿ ಇಸ್ ಫ್ರಮ್ ದಿಸ್ ರೀಜನ್. ಅವಳದು ಈ ಚಿಕ್ಕಬಳ್ಳಾಪುರ, ಬೆಂಗಳೂರಿಗೆ ಹತ್ರನೇ. ನಾನು ಉಡುಪಿ ಕನ್ನಡ ಮಾತಾಡ್ತೀನಿ.
ಹ್ಮ್ ಬಿಕಾಸ್ ಆ ಕನ್ನಡದಲ್ಲಿ ಐ ಹ್ಯಾವ್ ದಟ್ ಟೈಮಿಂಗ್. ನಾನ್ ಬೆಂಗಳೂರು ಕನ್ನಡ ಮಾತಾಡಿದ್ರೆ ನಂಗೆ ಕಾಮಿಡಿ ಜನರೇಟ್ ಮಾಡಕ್ಕಾಗಲ್ಲ. ಐ ಕ್ಯಾನ್ ಸ್ಪೀಕ್ ಲೈಕ್ ದಿಸ್ ಪ್ರೊಫೆಷನಲಿ, ಒಂದು ಕೂತ್ಕೊಂಡು ಚೆನ್ನಾಗಿ ಮಾತಾಡ್ಬೋದು. ಬಟ್ ಅದ್ ನಗು ತರಿಸ್ಬೇಕು ಅಂತಂದ್ರೆ ನಾನು ಉಡುಪಿ ಕನ್ನಡನೇ ಮಾತಾಡ್ಬೇಕು. ಸೊ ವಿ ಹ್ಯಾವ್ ಲಿಮಿಟೇಷನ್ಸ್. ಓಕೆ. ಸೊ ರೈಟ್, ಈ ಉಡುಪಿ ಕನ್ನಡ ಅಂಡ್ ಲೈಕ್ ವಾಟ್ ಯು ಸೆಡ್, ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ದಟ್ ಕೆಲವು ವರ್ಡ್ಸ್, ಫಾರ್ ಎಕ್ಸಾಂಪಲ್ ಕೆಲವು ಡೈಲೆಕ್ಟ್ ಅಲ್ಲಿ ಈ ವರ್ಡ್ ಈ ಜನಕ್ಕೆ ಅರ್ಥ ಆಗದೆ ಇರ್ಬೋದು ಅನ್ನೋ ಒಂದು ಯೋಚನೆ ಮಾಡಿ ಆ ವರ್ಡ್ನ ಚೇಂಜ್ ಮಾಡಕ್ಕೆ ಏನಾದ್ರು ಟ್ರೈ ಮಾಡಿರೋದಿದ್ಯಾ? ಅಂದ್ರೆ ನಂದು ಐ ಹ್ಯಾವ್ ಅ ಡೆಡಿಕೇಟೆಡ್ ಯೂಟ್ಯೂಬ್ ಚಾನಲ್ ಫಾರ್ ಕ್ರಿಕೆಟ್ ಓನ್ಲಿ. ನಾನು ಜನಾರ್ದನ್ ಸರ್ ಅಂತ ಹಿಂಗೆ ಸುಮ್ಮನೆ ಕನ್ನಡಕ ಹಾಕೊಂಡು ಸ್ವಲ್ಪ ಎಕ್ಸೆಂಟ್ರಿಕ್, ಅಂದ್ರೆ ಫುಲ್ ಜೋಶಲ್ಲಿ ಮಾತಾಡ್ತೀನಿ. ಅಲ್ಲಿ ನಾನು ಪ್ಯೂರ್ ಉಡುಪಿ ಕನ್ನಡನೇ ಮಾತಾಡೋದು. ವೆದರ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಆರ್ ನಾಟ್, ಉಡುಪಿ ಕನ್ನಡನೇ ಮಾತಾಡೋದು. ಯಾವ ವರ್ಡ್ನು ನನ್ ಇವ್ರಿಗೆ ಅರ್ಥ ಆಗದಿದ್ರೆ ಅಂತ ಅನ್ಕೊಂಡು ಚೇಂಜ್ ಮಾಡಲ್ಲ. ಬಟ್ ಈ ಕಾಮಿಡಿ ವಿಡಿಯೋ ಮಾಡುವಾಗ ಐ ಮೇಕ್ ಶೋರ್ ಎಲ್ಲ ವರ್ಡ್ ಅರ್ಥ ಆಗೋ ತರನೇ ಇಡಕ್ ಟ್ರೈ ಮಾಡ್ತೀನಿ. ಕೆಲವೊಂದ್ಸಲ ಯಾವ್ದೋ ಒಂದ್ ವರ್ಡ್ ಇರತ್ತೆ, ಏನ್ ನೀವು ಅಳೋದು ಅಂತಂತೀರ, ನಾವು ಕೂಗುದು ಅಂತಂತೀವಿ. ಎಂತ ಕೂಗುದು ಮಾರ್ರೆ, ನಮ್ ಕಡೆ ಕೂಗುದು ಅಂತಂದ್ರೆ ಅಳೋದು ಅಂತ. ಇಲ್ಲಿ ಕೂಗೋದು ಅಂದ್ರೆ ಏನು, ಕಿರ್ಚೋದು ಅಲ್ವಾ? ಕಿರ್ಚೋದು, ಏನಕ್ಕೆ ಕೂಗ್ತೀಯ ನೀನು ಅಂತ. ಹಂಗೆ ಆ ತರದ್ದು ಕೆಲವೊಂದ್ಸಲ ಮೀನಿಂಗ್ ಚೇಂಜ್ ಆಗೋ ಚಾನ್ಸಸ್ ಇರತ್ತೆ. ನೀವು ಜರ್ಗು ಅಂತಂತೀರ, ಸ್ವಲ್ಪ ಆ ಕಡೆ ಜರ್ಗು, ಸ್ವಲ್ಪ ಏಳು ಅಂತಂತೀವಿ. ನಾಟ್ ಎದ್ದೇಳು ಅಂತ ಮೀನಿಂಗ್ ಅಲ್ಲ, ಆ ಕಡೆ ಹೋಗು ಅಂತ. ಆ ತರದ್ದು ಇರುತ್ತೆ ಚೇಂಜಸ್. ಬಟ್ ಕಾಮಿಡಿ ವಿಡಿಯೋದಲ್ಲಿ ಐ ಮೇಕ್ ಶೋರ್ ಮೀನಿಂಗ್ ಎಲ್ಲರಿಗೂ ಅರ್ಥ ಆಗೋ ತರ ಇರ್ಲಿ. ಸುಮ್ನೆ ಯಾವ್ದೋ ಒಂದು ವರ್ಡ್ ಹೇಳೋದು, ಜನ ಕನ್ಫ್ಯೂಸ್ ಆಗೋದು ಬೇಡ. ಯಾ, ಟ್ರೂ. ಆಕ್ಚುಲಿ ನಿಮ್ಮ ತಾಯಿನ ನೀವು ಇನ್ಕ್ಲೂಡ್ ಮಾಡಿದ್ರೆ, ನಿಮ್ ತಂದೆ ಬಹಳ ಕಡಿಮೆ ವಿಡಿಯೋಸ್ ನಲ್ಲಿ ಬರ್ತಾರೆ. ಅವ್ರು ಈಸ್ ಈ ವೆರಿ ಕ್ಯಾಮ್ರಾ ಶೈ, ಆರ್ ನೀವು ಅವ್ರನ್ನ ಅಷ್ಟೊಂದು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ಲಿಲ್ವಾ? ಕ್ಯಾಮರಾ ಶೈ ಮತ್ತೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡದಿರೋದ್ಕಿಂತನೂ ಜಾಸ್ತಿ ಪಾಪ ಹಿ ಡಸಂಟ್ ನೋ ಟು ಆಕ್ಟ್. ಐ ಹ್ಯಾವ್ ಟ್ರೈಡ್. ಈಗ ಅಮ್ಮಂಗೆ ಆಕ್ಟಿಂಗ್ ಸಖತ್ತಾಗಿ ಮಾಡಕ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಬಿಹೈಂಡ್ ದ ಸೀನ್ಸ್ ನಮ್ಗೆ ಗೊತ್ತಿರತ್ತೆ. ವಾಟ್ ಐ ಡೂ, ನಾನು ಆಕ್ಟ್ ಮಾಡಿ ತೋರಿಸ್ತೀನಿ. ಅಂಡ್ ನಾನು ಅಮ್ಮನ ಹತ್ರ ಮೋಸ್ಟ್ ರಿಯಲಿಸ್ಟಿಕ್ ಆಕ್ಟಿಂಗೇ ಮಾಡಿಸೋದು. ನಾನು ಅಮ್ಮನ ಹತ್ರ ಅದೇ ಹೇಳೋದು, ನನಗೆ ಆಕ್ಟಿಂಗ್ ಮಾಡ್ಬೇಕಂತೇನಿಲ್ಲ. ನಾನೇನ್ ಡೈಲಾಗ್ ಡೆಲಿವರಿ ಹೇಳ್ತೀನೋ ಅದನ್ನೇ ರೆಪ್ಲಿಕೇಟ್ ಮಾಡಿದ್ರೆ ಸಾಕು. ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ. ಅಂದ್ರೆ ಅಟ್ ದ ಎಂಡ್ ವಿಡಿಯೋ ನೋಡಿದ್ಮೇಲೆ ಎಲ್ಲ ಅಮ್ಮಂಗೆ ಹೊಗಳೋದಲ್ವಾ, ಅಯ್ಯೋ ಏನ್ ಆಕ್ಟಿಂಗ್ ಹಂಗೆ ಅಂತ. ನಾನು ಒಂದಿಷ್ಟು ಸಲ ಮಾಡಿ ತೋರಿಸ್ತೀನಿ, ಅಂಡ್ ಫೈನಲಿ ಅಮ್ಮ ಅದ್ ಮಾಡ್ತಾಳ, ನಾನು ಏನ್ ಹೇಳ್ತೀನಿ. ಬಟ್ ಅಪ್ಪಂಗ ಆಗಲ್ಲ ಅದು. ಐ ಹ್ಯಾವ್ ಟ್ರೈಡ್ ಅಂಡ್ ಅಷ್ಟು ಸಲಿಗೆ ಏನೂ ಇಲ್ಲ. ಇವಾಗ ನಾನು ಅಮ್ಮಂಗೆ ಸ್ವಲ್ಪ ಏನೋ ಕೋಪ ಮಾಡ್ಕೊ, ಏನಮ್ಮ ನಂಗೆ ಇಷ್ಟು ಸಲ ಹೇಳಿದೀನಿ ಅರ್ಥ ಆಗ್ತಾ ಇಲ್ವಾ ಅಂತ. ನನ್ಗ ಅಪ್ಪಂಗ ಆತರ ಹೇಳೋಷ್ಟು ನನಗ್ ಧೈರ್ಯನೂ ಇಲ್ಲ, ಅಂಡ್ ಅವ್ರು ತಗೊಳ್ಳೋದು ಇಲ್ಲ ಹಂಗೆಲ್ಲ ಮಾತಾಡಿದ್ರೆ. ಸೊ 1-2 ಸಲ ಟ್ರೈ ಮಾಡಿದೆ. ಐ ಸೈಡ್ ಇಲ್ಲಪ್ಪ ನಿಮ್ಗೆ ಆಗಲ್ಲ ಅಂತ. ಎನಿವೇಸ್ ಈಸ್ ನಾಟ್ ಇಂಟ್ರೆಸ್ಟೆಡ್. ಅವ್ರು ಅದೇ ಅಂದ್ರು, ನಾನು ಹೇಳ್ದೆ ತಾನೆ ನಾನ್ ಮಾಡಲ್ಲ ಅಂತ, ಯಾಕೆ ಫೋರ್ಸ್ ಮಾಡ್ದಿ ಅಂತ. ಬಟ್ ನಿಮ್ಮ ವಿಡಿಯೋಸ್ ನಿಮ್ಮ ಮನೆಯವ್ರು ನೋಡ್ತಾರ? ಐ ಮೀನ್, ಡು ದೇ ರಿಲಿ ವಾಚ್ ಇಟ್ ಓವರ್ ಅಂಡ್ ಅಗೇನ್, ಆರ್ ಇದು ಈ ತರ ಇತ್ತು, ಇದೇನೋ ಚೆನ್ನಾಗ್ ಮಾಡಿಲ್ಲ, ಇನ್ನೊಂದ್ಸತಿ ಮಾಡೋಣ ಅಂತ ಆತರ ಹೇಳ್ತಾರ? ಇಲ್ಲ, ಅಂದ್ರೆ ಅವರು ಫಸ್ಟ್ ಶೂಟ್ ಮಾಡುವಾಗ ಅಮ್ಮ ಕೆಲವೊಂದ್ಸಲ ಚೆನ್ನಾಗಿಲ್ಲ, ಏನ್ ವಿಡಿಯೋನ ಏನೋ ಅಂತಂತಾಳೆ. ಸೊ ಅಮ್ಮಂಗ ಅಂತೀನಿ, ನೀನ್ ಫಸ್ಟ್ ಮಾಡಮ್ಮ, ಎಲ್ಲ ಎಡಿಟ್ ಎಲ್ಲ ಆದ್ಮೇಲೆ ತೋರಿಸ್ತೀನಿ, ಅವಾಗ ನೀನೇ ಅಂತೀಯ ಚೆನ್ನಾಗಿದೆ ಅಂತ. ಸೊ ಯಾವ್ದೆಲ್ಲ ವಿಡಿಯೋಸ್ನ ಅಂದ್ರೆ ನಾನು ಅಮ್ಮನ ಇನ್ಕ್ಲೂಡ್ ಮಾಡಿದೀನಿ ಇಲ್ಲಿ ತನಕ, ಟಚ್ ವುಡ್, ಯಾವ್ದು ಫ್ಲಾಪ್ ವಿಡಿಯೋ ಆಗೇ ಇಲ್ಲ. ಯಶೋದಮ್ಮ ಬಂದಿರೋ ವಿಡಿಯೋ ಎಲ್ಲ ಅಲ್ಟ್ರಾ ಹಿಟ್. 100% ಸ್ಟ್ರೀಕ್ ರೆಕಾರ್ಡ್ ಶಿ ಹ್ಯಾಸ್ ಮೇಂಟೈನ್. ಅಂದ್ರೆ ಮೇ ಬಿ ಜನ ತುಂಬಾ ಕನೆಕ್ಟ್ ಆಗ್ತಾರೆ ಅಂತ ಅನ್ಸುತ್ತೆ. ಇನ್ನೋಸೆನ್ಸ್ ಶಿ ಕ್ಯಾರೀಸ್, ಅದು ಎಸ್ಪೆಷಲಿ ಆ ಉಡುಪಿ ಭಾಷೆ ಮಾತಾಡ್ಕೊಂಡು ಪ್ಯೂರ್ ಇನ್ನೋಸೆನ್ಸ್ ಶಿ ಕ್ಯಾರೀಸ್, ಅದು ಬಿಗ್ಗೆಸ್ಟ್ ಪ್ಲಸ್. That's what I said. She's very, very cute actually. Onthara, the way she comes up with things, it's like it doesn't seem like ನೀವು ಅದನ್ನ ಬರ್ಕೋಟ್ ಅವ್ರು ಹೇಳ್ತಾ ಇದಾರೆ ಅಂತ. It comes out like she has that on her mind and she's saying it. ಹೌದೌದೌದೌದೌದು. So yeah.
ನೀವು ಆಕ್ಚುಲಿ ಇವನ್ ವಿದ್ಯಾ, ಲೈಕ್ ಯು ಸೆಡ್, ನೀವು ನಿಮ್ಮ ಹಳೆ ನಾನು ತುಂಬಾ ನೀವು ಸ್ಟಾರ್ಟ್ ಮಾಡ್ದಾಗಿಂದನೂ ನಾನು ನೋಡ್ತಾ ಇದ್ದೀನಿ. ಐ ವಾಚ್ ಆಲ್ ಹೌದಾ? ಆಫ್ ಯುವರ್ ವಿಡಿಯೋಸ್. ಹಾ, ಅಂಡ್ ನೀವು ಹೇಳ್ದಂಗೆ ವಿದ್ಯಾ ಸ್ಟಾರ್ಟಿಂಗ್ ಅಲ್ಲಿ ಶಿ ವಾಸ್ ಅ ಬಿಟ್ ಹೆಸಿಟೆಂಟ್. ಓಕೆ, ಈ ತರ ಏನಾದ್ರು ಅಂದ್ರೆ ಜನ ಏನ್ ಕಮೆಂಟ್ ಮಾಡ್ತಾರೋ, ಶಿ ಹ್ಯಾಡ್ ದಟ್ ಹೆಸಿಟೇಷನ್, ಐ ಬಿಲೀವ್. ಬಟ್ ಹೌದು ನೌ ಐ ಥಿಂಕ್ ಶಿ ಇಸ್ ಆಲ್ ಇನ್. ಹೌದು ಶಿ ಇಸ್ ಹೌದು ಲೈಕ್ ಹೌದು. ಆಲ್ ಇನ್ ಅಂಡ್ ಎವಾಲ್ವ್ಡ್. ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಓವರ್ ಬೋರ್ಡ್ ಆಗ್ತಾ ಇತ್ತು. ನಾನಂದ್ರೆ ಹ್ಮ್ ನೀನ್ ಸ್ವಲ್ಪ ಸಿಟ್ ಮಾಡ್ಕೊಡೋ ತರ ಎಲ್ಲ ಬೇಕು, ಹ್ಮ್ ನಾನು ಹಂಗೆ ಪಾಪದೊಂದ್ ತರ ತೋರ್ಸ್ಕೊತೀನಿ ನನ್ನ ಅಂತ. ಆ ಸಿಟ್ಟು ಎಲ್ಲೋ ಕೆಲವೊಂದ್ಸಲ ಅದು ಸ್ವಲ್ಪ ಜಾಸ್ತಿಯಾಗಿ ಎಕ್ಸ್ಪ್ರೆಸ್ ಆಗ್ತಾ ಇತ್ತು. ಅಂದ್ರೆ ಆ ರಿಯಲಿಸ್ಟಿಕ್ ಗಿಂತ ಇನ್ನೊಂದ್ ಚೂರ್ ಮೇಲೆ ಹೋಗ್ತಾ ಇತ್ತೇನೋ. ಇವಾಗ ಸ್ವಲ್ಪ ಶಿ ನೋಸ್ ದಟ್, ಓಕೆ ನನಗೆ ಎಷ್ಟು ಬೇಕು ಅಂತ ಅವಳಿಗೆ ಗೊತ್ತಾಗಿದೆ. Yeah, she's very nice. I mean, and on the contrary, ನೀವು ರಿಯಲ್ ಲೈಫ್ ಅಲ್ಲಿ ಆರ್ ಯು ರಿಯಲಿ ದಾಟ್ ಆರ್ ಉಲ್ಟಾನಾ? ಉಲ್ಟಾನೂ ಅಲ್ಲ, ಅಂದ್ರೆ ಇಟ್ಸ್ ನಾಟ್ ಲೈಕ್ ನಾನ್ ಜೋರು ಏಯ್ ಅವಳು ಪಾಪ ಆ ತರನೂ ಅಲ್ಲ. Yeah, ನಾವು ಫೈಟ್ ಮಾಡಲ್ಲ, ವಿ ಆರ್ ಲೈಕ್ ಫ್ರೆಂಡ್ಸ್. true, true. ಓನ್ಲಿ ಫಾರ್ ದಿ ವಿಡಿಯೋ ಸೇಕ್, ಅಂದ್ರೆ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. Mm, ಅದು ಏನು ಗಂಡ ಪಾಪ ಹೆಂಡತಿ ಜೋರ್ ಅಂತಂದ್ರೆ ಸೊಸೈಟಿ ವಿಲ್ ಆಕ್ಸೆಪ್ಟ್ ಇಟ್ ಆಸ್ true. ಕಾಮಿಡಿ. ನಾವೇನೋ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರ್ಸೋಣ, ಬೇರೆಯವರು ತೋರ್ಸದೇ ಇರೋದು ನಾವು ತೋರ್ಸೋಣ ಅಂತ ಗಂಡ ಜೋರು ಹೆಂಡತಿ ಪಾಪ ಅಂತ ಸುಮ್ನೆ ಕಾಮಿಡಿ ಮಾಡಿದ್ರು ಜನ ಅದನ್ನ ಕಾಮಿಡಿ ಅಂತ ಕನ್ಸಿಡರ್ ಮಾಡಲ್ಲ. ಅದು ಬೇರೆ ಆಂಗಲ್ ತಗೊಳತ್ತೆ, ಹೆಣ್ಣಿನ ಮೇಲೆ ದೌರ್ಜನ್ಯ ಹಂಗೆ ಹಿಂಗೆ ಅಂತ. ಐ ಡೋಂಟ್ ವಾಂಟ್ ಟು ಫೇಸ್ ದಟ್. ಸೊ ಓಕೆ, Absolutely, ಪಾಪ absolutely. ಪಾಂಡು ತರನೇ ಹೋಗೋಣ ಅಂತ. ಆಕ್ಚುಲಿ ತುಂಬಾ ಫೆಮಿನಿಸ್ಟ್ ಕಮೆಂಟ್ಸ್ ಬರುತ್ತೆ ಅಂತ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಹೌದು, ಅಂದ್ರೆ ಸುಮ್ನೆ ನಾವೇನೋ ತಮಾಷೆಗೆ ವಿಡಿಯೋ ಮಾಡಕ್ ಹೋಗಿ ನಮ್ಗೆ ಸುಮ್ನೆ ಇಲ್ದೇ ಇರೋದೆಲ್ಲ ಏನಕ್ಕೆ ಹ್ಮ್ ಟ್ರೂ. ಲೈಫಲ್ಲಿ ಇನ್ನೇನೇನೋ ನಡೀತಾ ಇರೋವಾಗ ಐ ಡೋಂಟ್ ವಾಂಟ್ ಟು ಸಿಂಪ್ಲಿ ಏನೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗೋದು, ಅದನ್ನ ಫೇಸ್ ಮಾಡೋದು ನನಗೂ ಇಷ್ಟ ಇಲ್ಲ. ಸೊ ಓಕೆ, ಸ್ಲ್ಯಾಪ್ ಸ್ಟಿಕ್ ಕಾಮಿಡಿ ಆದ್ರೂ ಓಕೆ ಫೈನ್, ವಿಲ್ ಸ್ಟಿಕ್ ಟು ದ್ಯಾಟ್. ರೈಟ್. ಆಕ್ಚುಲಿ ಇವಾಗ ರೀಸೆಂಟ್ ಆಗಿ ನಿಮ್ಮ ವ್ಲಾಗ್ಸ್ ನೋಡ್ತಾ ಇದ್ದೆ, ಅಂಡ್ ಆಕ್ಚುಲಿ ಯು ಹ್ಯಾವ್ ಕವರ್ಡ್ ಎಷ್ಟೊಂದು ನೀವು ಜಾಗಗಳು. ಫಾರ್ ಎಕ್ಸಾಂಪಲ್, ನಾನು ಬುಕ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಗಳೂರಿಗೆ ಬಂದಾಗ. ಹೌದಾ? ಓಕೆ, ಈ ರಿಸಾರ್ಟ್ ಇವ್ರು ತೋರಿಸಿದ್ರಲ್ಲ ಚೆನ್ನಾಗಿರ್ಬೋದು, ದೇ ಶುಡ್ ಗೋ ದೇರ್ ಅಂತ ಅನ್ಕೊಂಡು. ಸೊ ಹ್ಯಾವ್ ಯು ಡನ್, ಅಂದ್ರೆ ಇದನ್ನ ನೀವು ರೆಸಾರ್ಟ್ ಅವ್ರು ಕೇಳಿ ನೀವು ಮಾಡ್ತೀರಾ, ಅಥವಾ ನಿಮಗೆ ಇಷ್ಟ ಆಗಿ ನಿಮ್ಮ ವಿಲಾಗ್ ಮಾಡ್ತೀರಾ ಅಂತ ವ್ಲಾಗ್ಸ್? ಸಿ, ಮೈ ಫಸ್ಟ್ ಥಿಂಗ್, ನಾನು ಇಲ್ಲಿ ತನಕ ನನಗೆ ಇಷ್ಟ ಆದ್ರೆ ಮಾತ್ರ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸುಮಾರು ಪ್ಲೇಸಸ್ಗೆ ಹೋಗಿದೀವಿ, ಮನೆಯಿಂದ ಶುರು ಮಾಡಿರ್ತೀವಿ ವ್ಲಾಗ್. ಇವತ್ತು ಇಲ್ಲಿ ಹೋಗ್ತಾ ಇದೀವಿ, ನೋಡೋಣ ಹೆಂಗಿದೆ ಏನಿದೆ ಅಂತ ನಾವು ಸ್ಟಾರ್ಟ್ ಮಾಡಿರ್ತೀವಿ. ಅಲ್ಲಿ ಹೋದ್ಮೇಲೆ ನಮ್ಗೆ ಇಷ್ಟ ಆಗಿರಲ್ಲ ಆ ಪ್ಲೇಸ್ ಅಥವಾ ವಾಟ್ ಎವರ್ ಇಟ್ ಈಸ್, ಸೊ ನಾವು ವ್ಲಾಗೇ ಮಾಡಿಲ್ಲ. ಐ ಡೋಂಟ್ ವಾಂಟ್ ಟು ಸ್ಪ್ರೆಡ್ ನೆಗೆಟಿವಿಟಿ. ನನಗೆ ಇಷ್ಟ ಆಗದಿರೋದು ನಿಮ್ಗೆ ಇಷ್ಟ ಆಗ್ಬೇಕಂತ ಅಂದ್ರೆ ನಿಮ್ಗೆ ಇಷ್ಟ ಆಗ್ಬೋದು ಅಲ್ವಾ, ಒಬ್ಬೊಬ್ರು ಲೈಕಿಂಗ್ ಒಂದೊಂದು. ಸೊ ಅದಕ್ಕೆ ನಾನು ಸುಮ್ನೆ ಅಲ್ಲಿ ಹೋಗಿ ಇಲ್ಲಿ ಬರಬೇಡಿ ಡಬ್ಬ ಇದೆ ಹಂಗೆ ಹಿಂಗೆ ಅಂತ ಹೇಳಲ್ಲ. ನಾವು ಹೋಗಿದೀವಿ, ಬೇರೆಯವ್ರ ಜನಕ್ಕೆ ಇಷ್ಟ ಆಗ್ಬೋದು. ಸೊ ನಮಗ್ ಇಷ್ಟ ಆದ್ರೆ ಆ ಶೂಟ್ ಮಾಡಿರೋದನ್ನ ಎಡಿಟ್ ಮಾಡಿ ವಿಲ್ ಅಪ್ಲೋಡ್. ಸೊ ಸುಮಾರು ಎಷ್ಟೋ ಒಂದು 10-15 ವ್ಲಾಗ್ ಇದೆ. ವಿ ಹ್ಯಾವ್ ಸ್ಟಾಪ್ಡ್ ಇಟ್. ಅಲ್ಲಿ ಹೋದ್ಮೇಲೆ ನಮ್ಗೆ ಇಷ್ಟ ಆಗಿದೆ, ಬೇಡ, ನಾಟ್ ಅಪ್ ಟು ದ ಮಾರ್ಕ್. ಸುಮ್ನೆ ಜನಕ್ಕೂ ದಿಕ್ ತಪ್ಪಿಸ್ಬಾರ್ದು. ಸುಮ್ನೆ ಬನ್ನಿ ಬನ್ನಿ ಸಾಕಾಗಿದೆ ಅಂತ ನಮ್ಮ, ಬಿಕಾಸ್ ಥ್ಯಾಂಕ್ಫುಲಿ ಅಂದ್ರೆ ವಿ ಹ್ಯಾವ್ ದಟ್ ಟ್ರಸ್ಟ್ ಫ್ಯಾಕ್ಟರ್. ನಾವೇನೋ ವಿಡಿಯೋ ಮಾಡಿದ್ರೆ ಜನ ನಂಬ್ತಾರ ಅದನ್ನ, ಅದು ತುಂಬಾ ರೇರ್ ಟು ಗೆಟ್ ದಟ್ ಟ್ರಸ್ಟ್ ಫ್ಯಾಕ್ಟರ್. ಸೊ ಸುಮಾರು ಜನ ನಮ್ ವಿಡಿಯೋ ನೋಡ್ಕೊಂಡು ಹೋಗಿ ಮತ್ತೆ ಅವ್ರಿಗೆ ನಿರಾಸೆ ಆಗೋದು ಬೇಡ ಅಂತ. ಅಂಡ್ ತುಂಬಾ ಪ್ರಮೋಷನ್ಸ್ ಇದ್ ಬರುತ್ತೆ ನಮ್ಗೆ. ರೆಸಾರ್ಟ್ ಇದು ಯಾವ್ದೋ ಒಂದು ರೆಸಾರ್ಟ್ ಇದ್ ಮಾಡೋದ್ರಿಂದ ಕೂಡಲೇ ಇನ್ನೊಂದು 10 ರೆಸಾರ್ಟ್ ಅವ್ರು ಮೆಸೇಜ್ ಹಾಕ್ತಾರೆ, ಬನ್ನಿ ಹಂಗೆ ಹಿಂಗೆ ಪ್ರಮೋಟ್ ಮಾಡಿ ಅಂತ. ನಾಟ್ ಇನ್ ಟು ದ್ಯಾಟ್. ಅಂದ್ರೆ ಪ್ರಮೋಟ್ ಮಾಡಕ್ಕೋಸ್ಕರ ನಾವೆಲ್ಲ ರೆಸಾರ್ಟಿಗೆ ಹೋಗಿ ನಮ್ಗೆ ಇಷ್ಟ ಇಲ್ದಿದ್ರು ಆಲ್ರೆಡಿ ಮಾತಾಡ್ಕೊಂಡಿದೀವಿ ಅಂತ ಪ್ರಮೋಟ್ ಮಾಡಿ ಅಗೈನ್ ದಾರಿ ತಪ್ಪಿಸಬಾರ್ದಲ್ವಾ ಜನಕ್ಕೆ. ಅಟ್ ದ ಎಂಡ್ ಇಟ್ಸ್ ದೇರ್ ಹಾರ್ಡ್ ಅರ್ನ್ಡ್ ಮನಿ. ನಾನು ಅದನ್ನ ಐ ಕೆನಾಟ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಜನನ ಫೂಲ್ ಮಾಡಬಾರ್ದು. Wonderful, wonderful. I mean, this is actually, these kind of influencers are most welcome at this point in time. ಯಾಕೆಂದ್ರೆ ಎಲ್ಲ way, like when they collaborate, ಎಷ್ಟೊಂದ್ ಸತಿ ಆಗಿದೆ ಆಕ್ಚುಲಿ ಇದೇ ರೀತಿ ಇನ್ಫ್ಲುಯೆನ್ಸರ್ಸ್ ಪ್ರಮೋಟ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅಂಡ್ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಪ್ರಾಡಕ್ಟ್ಸ್ ವಾಟ್ ದೇ ಸೆಲ್, ಆ ತರದ್ದು ಬಹಳಷ್ಟು ಸತಿ ನಾನು ಆರ್ಡರ್ ಮಾಡಿ ತುಂಬಾ ಕೆಟ್ಟದಾಗಿ ಗಲೀಜಾಗಿರೋ ಅಂತದ್ದು ಬಂದಿದೆ. ಎಸ್, ಐ ಹ್ಯಾವ್ ಫೇಸ್ ದಿಸ್. ಸೊ ಇಟ್ಸ್ ಲೈಕ್ ವೆನ್
ಪೀಪಲ್ ಲೈಕ್ ಯು ನಿಮ್ ತರ ಇವಾಗ ಯಾರಾದ್ರೂ ಆನೆಸ್ಟ್ ಆಗಿ ಅದನ್ನ ರಿವ್ಯೂ ಮಾಡ್ತಾ ಇದ್ದಾರೆ, ಆನೆಸ್ಟ್ ಆಗಿ ಅದನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಇಟ್ ಇಸ್ ಲೈಕ್ ರಿಯಲಿ ಮೋಸ್ಟ್ ವೆಲ್ಕಮ್ ಫಾರ್ ಹೌದು. ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್. ಇವಾಗ ಅದೇ ರಿವ್ಯೂವರ್ಸು ಅದೆಲ್ಲ ಜಾಸ್ತಿಯಾಗಿ ಯಾವ್ದನ್ನ ನಂಬೋದು ಯಾವ್ದನ್ನ ನಂಬಾರ್ದು ಅಂತ ಗೊತ್ತಾಗಲ್ಲ. ಹೌದು. ಸಿ ನನ್ಗೂ ಲೈಕ್ ಐ ಆಮ್ ನಾಟ್ ಟೂ ಮಚ್ ಫುಡಿ, ಬಟ್ ಐ ಲೈಕ್ ಟು ಈಟ್. ಹೊರಗಡೆ ಎಲ್ಲ ಹೋಗ್ತೀವಿ, ಬಟ್ ನಾನು ಯಾವತ್ತೂ ಯಾವುದೇ ರೆಸ್ಟೋರೆಂಟ್ಸ್ ಆಗಿರ್ಬೋದು ಯಾವ್ದನ್ನು ಪ್ರಮೋಟ್ ಮಾಡಿಲ್ಲ. ಇಟ್ಸ್ ತುಂಬಾ ಜನ ಕೇಳ್ತಾರೆ, ಬನ್ನಿ ಕಾರಂತಾರೆ ನಮ್ದೊಂದು ಹೊಸದಾಗಿ ಓಪನ್ ಆಗಿದೆ, ಪ್ರಮೋಟ್ ಮಾಡ್ಕೊಡಿ ಹಂಗೆ ಹಿಂಗೆ ಅಂತ. ನಾನು ಸುಮ್ಮನೆ ಹೋಗ್ತೀನಿ, ತಿಂತೀನಿ, ಬರ್ತೀನಿ. ಬಿಕಾಸ್ ಟೇಸ್ಟ್ ಈಸ್ ಆಲ್ವೇಸ್ ಎಕ್ಸ್ಟ್ರೀಮ್ಲಿ ಸಬ್ಜೆಕ್ಟಿವ್. Absolutely. ನನಗೆ ಯಾವ್ದೋ ಒಂದ್ ಕಡೆದ್ ಮಸಾಲೆ ದೋಸೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ಗೆ ಇಷ್ಟ ಆಗ್ಬೇಕಂತೇನಿಲ್ಲ ಹೌದು. ಅಲ್ವಾ? Yeah. 10 ಜನಕ್ಕೆ ಇಷ್ಟ ಆದ್ರೆ 7 ಜನಕ್ಕೆ ಇಷ್ಟ ಆಗದೇನೂ ಇರ್ಬೋದು. ಯು ನೆವರ್ ನೋ. ಸೊ ಹೌದು. ನಾವೇನೋ ಅಲ್ಲಿ ಹೋಗ್ತೀವಿ, ಏನೋ ನಾವು ಅವ್ರ ಪರಿಚಯ ಇರ್ತಾರೆ, ಏನೋ ಒಂದು ಯಾವ್ದೋ ಒಂದು ರೀಸನ್ಗೆ ಪ್ರಮೋಟ್ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ. ಜನ ಅಲ್ಲಿ ಹೋಗಿ ಇದು ಇಷ್ಟು ದೂರ ಬಂದಿದ್ವಿ, ಚೆನ್ನಾಗಿರ್ಲಿಲ್ಲ ಟೇಸ್ಟು, ನಮ್ದು ಹೊಟ್ಟೆ ಹಾಳಾಯ್ತು, ನಮ್ದು ಹೆಲ್ತ್ ಹಾಳಾಯ್ತು, Yeah. ಆ ಮಾತೆಲ್ಲ ಕೇಳಿ ಬರುತ್ತಲ್ವಾ. ಅದಕ್ಕೆ ಇಲ್ಲಿ ತನಕ ನಾನು ಫುಡ್ ರಿಲೇಟೆಡ್ ನಾಟ್ ಇನ್ ಟು ಫುಡ್ ರಿವ್ಯೂ, ಬಿಕಾಸ್ ಇಟ್ ಈಸ್ ಆಲ್ವೇಸ್ ಸಬ್ಜೆಕ್ಟಿವ್. ನಾನು ಕ್ರಿಕೆಟ್ ಬಗ್ಗೆ ಯಾವ್ದೋ ಒಂದು ಚಾನಲ್ ಓಪನ್ ಮಾಡಿದೀನಿ, ಕ್ರಿಕೆಟ್ ಬಗ್ಗೆ ಮಾತಾಡ್ತೀನಿ. ಬಟ್ ಸ್ಪೋರ್ಟ್ಸ್ಗೆ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ. ಈಗ ಈಗ ಅವ್ನ್ 6 ಹೊಡ್ದ, ಸಾಕತ್ತಾಗಿತ್ತು ಶಾರ್ಟ್, 6, ಇಟ್ ಈಸ್ 6 ನೋ ಮ್ಯಾಟರ್ ವಾಟ್, ವೆದರ್ ಯು ಲೈಕ್ ಇಟ್ ಆರ್ ನಾಟ್. 6 is 6, 4 is 4. ಸೊ ಅದು ಪೀಪಲ್ ಶುಡ್ ಅಗ್ರಿ. ಬಟ್ ಫುಡ್ ಹಾಗಲ್ಲ. ಟೇಸ್ಟ್ ಇಸ್ ಆಲ್ವೇಸ್ ಸಬ್ಜೆಕ್ಟಿವ್. ನನಗೆ ಇಷ್ಟ ಆಗಿದೆ, ನಿಮ್ಗೆ ಇಷ್ಟ ಆಗ್ಬೇಕಂತಿಲ್ಲ. ನನಗೆ ನಂದೊಂದು ಲಿಮಿಟ್ ಇರುತ್ತೆ, ನಾನು ಖಾರ ಇಷ್ಟ ಮಾತ್ರ ತಿಂತೀನಿ ಅಂತ. ನಾನು ಹೇಳ್ತೀನಿ ತುಂಬಾ ಖಾರ ಇತ್ತು ಅಲ್ಲಿ ಅಂತ. ಯಾರೋ ಅಂತಾನೆ ಖಾರನ ಇರ್ಲಿಲ್ಲ ಅಂತ. ಏನಕ್ಕಂದ್ರೆ ಅವ್ನ್ ರಿಯಲ್ ಲೈಫ್ ಅಲ್ಲಿ ತುಂಬಾ ಖಾರ ತಿಂತಾನೆ. ಸೊ ಫುಡ್ ರಿಲೇಟೆಡ್ ಮಾತ್ರ ಐ ವಿಲ್ ನೆವರ್ ಪ್ರಮೋಟ್. ಇಟ್ಸ್ ನಾಟ್ ಲೈಕ್ ಐ ಡೋಂಟ್ ವಾಂಟ್ ಟು ಪ್ರಮೋಟ್. ಅದು ನಂಗೆ ಇಷ್ಟ ಇಲ್ಲ ಅಂತಲ್ಲ, ಸಬ್ಜೆಕ್ಟಿವ್. ಇಟ್ ಈಸ್ ವೆರಿ ರಿಸ್ಕಿ. Yeah, that's true. And also ಇವಾಗ ಟ್ರಾವೆಲ್ ವ್ಲಾಗ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂಡ್ ರೀಸೆಂಟ್ಲಿ ಐ ಹ್ಯಾಡ್ ಸೀನ್ ನೀವು ಕಾಶ್ಮೀರ್ಗೆ ಹೋಗಿದ್ರಿ. ಅಂಡ್ ವಿತ್ ಆಲ್ ದೀಸ್ ರೀಸೆಂಟ್ ಡೆವಲಪ್ಮೆಂಟ್ಸ್ ದಟ್ ಹ್ಯಾಪನ್ಡ್ ಇನ್ ಕಾಶ್ಮೀರ್, ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್? ಅವ್ರು ನೀವು ಹೋಗಿ ಬಂದು ಇಮಿಡಿಯೇಟ್ ಆಗಿ ಈ ತರ ಆಯ್ತು ನಿಮ್ಗೆ, ಐ ಮೀನ್ ದಟ್ ಫೀಲಿಂಗ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ವುಡ್ ಹವ್ ಫೆಲ್ಟ್ ಥ್ರೂ. ಬಟ್ ಇಫ್ ಯು ವಾಂಟ್ ಟು ಪುಟ್ ಇಟ್ ಔಟ್ ಇನ್ ಯೋರ್ ಓನ್ ವರ್ಡ್ಸ್, ಹೇಗಿತ್ತು? ನಮ್ದು ಆಕ್ಚುಲಿ ಟ್ರಿಪ್ ಪ್ರೀಪೋನ್ ಆಗಿದ್ದು. ಯೂಶಲಿ ಟ್ರಿಪ್ ಪ್ರೀಪೋನ್ ಆಗಲ್ಲ, ಆದ್ರೆ ಪೋಸ್ಟ್ಪೋನ್ ಆಗುತ್ತೆ, ರೈಟ್? ಯೂಶಲಿ. ಬಟ್ ನಮ್ದು ಪ್ರೀಪೋನ್ ಆಯ್ತು. ಪ್ರೀಪೋನ್ ಆಗಿರ್ದಿದ್ರೆ April 22nd, ಸೇಮ್ ಡೇ, ಸೇಮ್ ಟೈಮ್, ವಿ ವುಡ್ ಹ್ಯಾವ್ ಬಿನ್ ಇನ್ ದ ಸೇಮ್ ಪ್ಲೇಸ್, ಪಹಲ್ಗಾಮ್ ಇದು ಬೈಸರನ್. ಅದಕ್ಕೆ ನಮ್ಗೆ ಅದಿನ್ನ ಅಯ್ಯೋ ಅಂತ ಅನ್ಸೋದು. ಅಂದ್ರೆ ನಾವು ಹೋಗ್ತಿದ್ವಲ್ಲಪ್ಪ ಅಂತ. ಅಂಡ್ ಸೇಮ್ ಸ್ಪಾಟ್ ಅಲ್ಲಿ ಏನು ಯು ಸಿ ದಟ್ ಬಾಡಿ ಎಲ್ಲ ಒಂದು ಲೇಡಿ ಅಳ್ತಾ ಇರೋದು, ಅದು ತುಂಬಾ ವೈರಲ್ ಆಗಿತ್ತು ಆ ಫೋಟೋ. ಸೇಮ್ ಸ್ಪಾಟ್ ಅಲ್ಲಿ ನಾನು ವಿದ್ಯಾ ಇದ್ವಿ. ಅಪ್ಪ ಅಮ್ಮ ಒಂದ್ ಕಡೆ ಬೇರೆ ಕಡೆ ಕೂತಿದ್ರು. ಅಪ್ಪ ಅಮ್ಮ ಕೂತಿದ್ ಎಲ್ಲಿ ಅಂತಂದ್ರೆ ಈ ಶಿವಮೊಗ್ಗದವರು ಒಬ್ರು ತೀರ್ ಹೋದ್ರಲ್ವಾ, ಐ ಫರ್ಗಾಟ್ ಹಿಸ್ ನೇಮ್, ಮಂಜುನಾಥ್, ಐ ಗೆಸ್, ಶಿವಮೊಗ್ಗ. ಹೌದು, ಮಂಜುನಾಥ್ ಅಂತ. ಅವ್ರ ವೈಫ್ ಎಲ್ಲ ತುಂಬಾ ಇಂಟರ್ವ್ಯೂ ಕೊಟ್ಟಿದ್ರು. ಅಲ್ಲಿ ನಮ್ಮ ಅಪ್ಪ ಅಮ್ಮ ಕೂತಿದ್ರು. ಅಂಡ್ ನಾನು ವಿದ್ಯಾ ಒಂದ್ ಕಡೆ ಇದ್ವಿ. ಬಟ್ ಸೇಮ್ ಡೇ ಸೇಮ್ ಟೈಮ್ಗೆ ಸೇಮ್ ಸ್ಪಾಟ್ ಅಲ್ಲಿ ಇರ್ತಾ ಇದ್ವಿ. ಅದು ನಮ್ಗೆ ಅದು ಈಗ್ಲೂ ಯಾರಾದ್ರೂ ಮಾತಾಡ್ಸೋವಾಗ ನಮ್ಗೆ ಅದೇ ನೆನಪಾಗುತ್ತೆ. ಅಯ್ಯೋ ಪ್ರೀಪೋನ್ ಆಯ್ತು, ಪ್ರೀಪೋನ್ ಆಯ್ತು ಅಂತ ಅನ್ಕೊಂಡು. ಅಂಡ್ ಈವನ್ ಅದು ಚೆಕ್ ಮಾಡಕ್ಕೋಸ್ಕರ ಬೈಸರನ್ ವ್ಯಾಲಿದು ಅಂದ್ರೆ ಪಹಲ್ಗಾಮ್ ಅಲ್ಲಿ ಬೈಸರನ್ ಅಂತ ಬರುತ್ತೆ. ಅದು ಫೋಟೋ ತೆಗ್ದು ಎಷ್ಟು ಗಂಟೆಗೆ ಫೋಟೋ ತೆಗ್ದಿರೋದು ಅಂತ ನಾವು ಚೆಕ್ ಮಾಡಿದ್ವಿ. It was 2:32 PM. Oh my God. ಅದೇ ಟೈಮ್ಗೆ ಅಟ್ಯಾಕ್ ಆಗಿರೋದು. Oh God. ಅದು ಒಂಥರ ಭಯ ಆಗತ್ತೆ ರೀ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಕಾಶ್ಮೀರ್ ಇಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಅಂದ್ರೆ ನಿಮ್ಗೆ ಸ್ನೋಫಾಲ್ ಎಲ್ಲ ನೋಡ್ಬೇಕು ಅಂತಂದ್ರೆ ಯು ಶುಡ್ ಗೋ ಇನ್ January or February ಎಂಡ್ ಒಳಗಡೆ ಹೋಗ್ಬೇಕು. ಸೊ February 15th ನಂತರ, March 15 ನಂತರ ಸ್ಲೋಲಿ ಸಮ್ಮರ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ನಿಧಾನಕ್ಕೆ ಐಸ್ ಕರಗಕ್ ಸ್ಟಾರ್ಟ್ ಆಗತ್ತೆ, ಸ್ನೋಫಾಲ್ ಎಲ್ಲ ಸ್ಟಾಪ್ ಆಗತ್ತೆ. ಸೊ ಆವಾಗ ನಾವು ಪೇರೆಂಟ್ಸ್ ನ ಕರ್ಕೊಂಡು ಹೋಗಿದ್ದು. ಬಿಕಾಸ್ ಅವ್ರು ಉಡುಪಿಯಲ್ಲಿ ಇರೋರು, ತುಂಬಾ ಹ್ಯೂಮಿಡಿಟಿ ಪ್ಲೇಸ್ ಅಲ್ಲಿ ಇರೋರಿಗೆ ಆಲ್ ಆಫ್ ಅ ಸಡನ್ ಸ್ನೋಫಾಲ್ಗೆಲ್ಲ ಕರ್ಕೊಂಡು ಹೋದ್ರೆ ಸುಮ್ನೆ ಮತ್ತೆ ಆ ಏಜ್ ಅಲ್ಲಿ ಹೆಲ್ತ್ ಅಪ್ಸೆಟ್ ಆಗೋದು ಬೇಡ ಅಂತ ವಿ ಡಿಸೈಡೆಡ್, ಇಲ್ಲ ಸ್ನೋಫಾಲ್ ಬೇಡ, ಸ್ನೋ ಇರ್ಲಿ ಸಾಕು ಅಂತ ನಾವು March 15 ನಂತರ, ಅಂದ್ರೆ March ಎಂಡ್ ಅಂಡ್ April 1st ವೀಕ್ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದಾಗಿತ್ತು. ದೇ ಲವ್ಡ್ ಇಟ್. ನಮ್ಗೆ ಅಲ್ಲಿ ಅಂದ್ರೆ ಇಲ್ಲಿ ಬಂದ್ಮೇಲೆ ಅದರದ್ದೊಂದು
ಅಟ್ಯಾಕ್ ಎಲ್ಲ ಆದ್ಮೇಲೆ ಇನ್ನೊಂದ್ಸಲ ಹೋಗ್ತೀರಾ ಕಾಶ್ಮೀರ್ಗೆ ಅಂತ ಯಾರಾದ್ರು ಕೇಳಿದ್ರೆ ಆಸ್ ಆಫ್ ನೌ ಐ ವುಡ್ ಟೆಲ್ ನೋ. ಯಾ ಬಿಕಾಸ್ ಯು ನೆವರ್ ನೋ ಯಾವಾಗ ಏನಾಗತ್ತೆ ಅಂತ ಹೇಳಕ್ಕಾಗಲ್ಲ. ಅಷ್ಟು ರಿಸ್ಕ್ ಇಟ್ಕೊಂಡು ಕಾಶ್ಮೀರಿಗೆ ಹೋಗೋ ನೆಸೆಸಿಟಿ ಇದೆಯಾ ಅಂತ ಅನ್ಸುತ್ತೆ. ಹೌದು 99% ಏನು ಆಗಲ್ಲ, ಬಟ್ ವುಡ್ ಯು ಟೇಕ್ ರಿಸ್ಕ್ ಫಾರ್ ರಿಮೈನಿಂಗ್ 1% ಅನ್ನೋದು question. ಐ ಥಿಂಕ್ ದಟ್ಸ್ ವೇರ್ ದೇ ಪ್ಲೇಡ್ ಅಲ್ಲ, ದಟ್ 1% ರಿಸ್ಕ್ ನ ಅವ್ರು ಪ್ಲೇ ಮಾಡಿರೋದು ಆಕ್ಚುಲಿ. ಅಂದ್ರೆ ಸುಮಾರು ಟೈಮ್ ಆಗಿತ್ತು. ಪುಲ್ವಾಮಾ ಆದ್ಮೇಲೆ ಆರ್ಟಿಕಲ್ 370 ಎಲ್ಲ ರಿಮೂವ್ ಆದ್ಮೇಲೆ ಓಕೆ ಕಾಶ್ಮೀರ್ ಟೂರಿಸಂ ಬೂಮ್ ಆಗಿದೆ, ಹಂಗೆ ಹಿಂಗೆ ಎಲ್ಲೂ ಕಲ್ಲಿ ಎಸೆಯೋದು ಏನು ಇರಲಿಲ್ಲ. ಅಂಡ್ ವಿ ಟಾಕ್ ಟು ದಿ ಲೋಕಲೈಟ್ಸ್, ದೇರ್ ಆಲ್ಸೋ ಅದೇ ಹೇಳ್ತಾ ಇದ್ರು, ಇಲ್ಲೆಲ್ಲ ಮೊದ್ಲು ಯಾವಾಗ ನೋಡಿದ್ರು ಕಲ್ಲು ಎಸಿತಾ ಇರ್ತಾ ಇದ್ರು. ಫೈನಲಿ ದೇ ಅಂಡರ್ಸ್ಟುಡ್ ಇಲ್ಲಿ ಟೂರಿಸಂ ಇಂದ ಎಷ್ಟು ದುಡ್ಡು ಜನರೇಟ್ ಆಗತ್ತೆ ಅಂತ. ಸೊ ಜನ ಎಲ್ಲಾನು ಇವಾಗ ಬ್ಯುಸಿ ಇದ್ದಾರೆ. ಸಿಕ್ಕಾಪಟ್ಟೆ ರೆಸಾರ್ಟ್ಸ್ ಓಪನ್ ಆಗಿದೆ, ಹೋಟೆಲ್ಸ್ ಓಪನ್ ಆಗಿದೆ, ಟೂರ್ ಏಜೆನ್ಸಿ ಓಪನ್ ಆಗಿದೆ, ಡ್ರೈವರ್ಸ್ ಸಿಕ್ಕಾಪಟ್ಟೆ ಇದ್ದಾರೆ. ಸೊ ಪೀಪಲ್ ಆರ್ ಬ್ಯುಸಿ, ದೇ ಆರ್ ಬ್ಯುಸಿ ಇನ್ ಮೇಕಿಂಗ್ ಮನಿ. ಸೊ ಅವ್ರಿಗೆ ಇದಕ್ಕೆಲ್ಲ ಇನ್ ಟೈಮ್ ಇಲ್ಲ, ಸುಮ್ಮನೆ ಕಲ್ಲೆ ಸಿಗ್ತಾ ಇರೋದು ಅದಕ್ಕೆಲ್ಲ ಟೈಮ್ ಇಲ್ಲ. ನಾವು ಪೀಪಲ್ ಆರ್ ಫೋಕಸ್ಡ್ ಹಂಗೆ ಹಿಂಗೆ ಅಂತ ಲೋಕಲೈಟ್ಸೇ ಅಂತ ಇದ್ರು. ಬಟ್ ಆ ಥರದ ಇನ್ಸಿಡೆಂಟ್ ಆದ್ಮೇಲೆ ಆಫ್ ಕೋರ್ಸ್ ಇನ್ನೊಂದು 3-4 ಇಯರ್ಸ್ ಜನ ಹೋಗಕ್ ಹಿಂದೇಟಾಗ್ತಾರೆ. ಹೌದು, ಅಂದ್ರೆ ಅದೇ ಬೇಕಿತ್ತು ಅಂತ ಅನ್ಸುತ್ತೆ ಅಟ್ಯಾಕ್ ಮಾಡಿದವ್ರಿಗೆ. ದಟ್ಸ್ ವಾಟ್ ಐ ಸೆಡ್, ದೇ ಪ್ಲೇಡ್ ದಟ್ 1% ಅಂತ ಅದನ್ನೇ ಹೇಳಿದ್ ನಾನು. ಆ 1% ಡೌಟ್ ಜನರ ಮನ್ಸಲ್ಲಿ ಏನಿರತ್ತೆ ಅದನ್ನೇ ಅವರು ಅಟ್ಯಾಕ್ ಮಾಡಿರೋದು. ಬಿಕಾಸ್ ಇವಾಗ ಎಷ್ಟೇ ಬ್ರಾಡ್ ಮೈಂಡೆಡ್ ಆಗ್ಲಿ, ಎಷ್ಟೇ ಇದಾಗ್ಲಿ, ಯು ವಿಲ್ ನಾಟ್ ವಾಂಟ್ ಟು ರಿಸ್ಕ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಲೈಫ್ ಜಸ್ಟ್ ಟು ಗೋ ಸಿ ದಟ್ ಪ್ಲೇಸ್. ಹೌದು ಹೌದು ಹೌದು. ಹೇಳ್ಬೋದು, ಇಲ್ಲ ಇನ್ನ ಜಾಸ್ತಿ ಸಂಖ್ಯೆಯಲ್ಲಿ ಹೋಗೋಣ, ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡೋಣ, ಹಂಗೆ ಅದು ಕೇಳಕ್ ಚಂದ ಟು ಬಿ ಆನೆಸ್ಟ್. ಬಟ್ ನೀವು ಅಲ್ಲಿ ಹೋದ್ರೂ ಭಯ ಪಟ್ಕೊಂಡೇ ಇರ್ತೀರಾ ಫಾರ್ ಶೋರ್. ಹೊರಗಡೆ ಏನಾಗದೆ ಇರ್ಬೋದು, ಆ ಮನ್ಸಲ್ಲಿ ಅದು ಭಯ ಓಡ್ತಾ ಇರತ್ತೆ. ಇಲ್ಲೇನಾರು ಅಟ್ಯಾಕ್ ಆದ್ರೆ ಅಂತ ಅಷ್ಟು ಭಯ ಪಟ್ಕೊಂಡ್ ನೋಡ್ಬೇಕಾ? ನಮ್ಮ ಕಾಶ್ಮೀರನೇ ನಾವು ಭಯ ಪಟ್ಕೊಂಡ್ ನೋಡ್ಬೇಕಾ ಅನ್ನೋದು ನನ್ ಕ್ವಶನ್. ಕಾಶ್ಮೀರ ಅಷ್ಟೇ ಬ್ಯೂಟಿಫುಲ್. ಯು ಹ್ಯಾವ್ ದಟ್ ಮನಾಲಿ, ಅಂದ್ರೆ ಹಿಮಾಲಯ ಸ್ಟ್ರೆಚ್ ಏನಿದೆ, ಸಿಕ್ಕಿಂ ಅಂಡ್ ಆಲ್ ಇಸ್ ಸೂಪರ್ ಬ್ಯೂಟಿಫುಲ್, ಭಾರಿ ಚೆನ್ನಾಗಿದೆ. ಅಲ್ಲೂ ನಿಮ್ಗೆ ಹಿಮಾಲಯ ಕಣಿವೆ ಕಾಣುತ್ತೆ, ಎಲ್ಲ ಕಾಣುತ್ತೆ. ಸೊ ಕಾಶ್ಮೀರ್ಗೆ ಹೋಗ್ಬೇಕು ಅಂತೇನಿಲ್ಲ ಟು ಬಿ ಆನೆಸ್ಟ್. ಬಟ್ ಕಾಶ್ಮೀರ್ ಇಸ್ ಕಾಶ್ಮೀರ್. ಕಾಶ್ಮೀರ್ ಅಷ್ಟೊಂದು ಇನ್ನ ಜಾಸ್ತಿ ಸ್ನೋ ನೋಡ್ಬೇಕು ಅನ್ಸಿದ್ರೆ ಫಿನ್ಲೆಂಡ್ ಬಂದ್ಬಿಡಿ. ಹೌದಾ? ತುಂಬಾ ಸ್ನೋ ಇರುತ್ತೆ ಅಲ್ಲಿ, ಸಿಕ್ಕಾಪಟ್ಟೆ ಇರತ್ತೆ. ಅಂಡ್ ಆಲ್ಸೋ ಸ್ನೋ ಜೊತೆನಲ್ಲಿ ನಾರ್ದರ್ನ್ ಲೈಟ್ಸ್ ತೋರಿಸ್ತೀವಿ, ಎಲ್ಲ ನೋಡ್ಕೊಂಡು ಪಕ್ಕ ಬರ್ತೀವಿ ಹಂಗಾದ್ರೆ. ಡೆಫಿನೆಟ್ಲಿ ಬನ್ನಿ. ನಿಮ್ಗೆ ಎಲ್ಲಿರ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಎಲ್ಲ ಗೊತ್ತಿದೆ ಇವಾಗ. ಯು ಕ್ಯಾನ್ ಮೋಸ್ಟ್ ವೆಲ್ಕಮ್. ಪಕ್ಕ ಪ್ಲಾನ್ ವಿಲ್ ಪ್ಲಾನ್. ಸೊ ಈಗ ನಿಮ್ಮ ಜರ್ನಿ ಮುಂದುವರಿತಾ ಇರ್ಬೇಕು ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ಆಸೆಗಳಿದೆ? ಬಕೆಟ್ ಲಿಸ್ಟ್ ಫ್ರಮ್ ದ ಬಿಗಿನಿಂಗ್ ನಾನು ಗೋ ವಿತ್ ದ ಫ್ಲೋ ಆಟಿಟ್ಯೂಡ್ ಅಲ್ಲೇ ಇದ್ದವನು. ತುಂಬಾ ಪ್ಲಾನ್ ಮಾಡ್ಕೊಳ್ಳೋದು. ಇವಾಗ ಈ ಕಾಶ್ಮೀರ್ ಇನ್ಸಿಡೆಂಟ್ ಆದ್ಮೇಲೆ ಅಗೇನ್ ಅದೊಂತ ನಮ್ಗೆ ರಿಮೈಂಡರ್ ತರ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ, ಅಲ್ವಾ? ಅದು ದೇವರೇ ನಡೆಸಿದಂತ ಅನ್ಸುತ್ತೆ. ಪ್ರೀಪೋನ್ ಮಾಡಿದ್ರು ನಾವು ಬಚಾವ್ ಆದ್ವಿ. ಬಟ್ ಐ ಸ್ಟಿಲ್ ಫೀಲ್ ಬ್ಯಾಡ್ ಫಾರ್ 226 ಫ್ಯಾಮಿಲಿ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ನಾವು ಅಷ್ಟೆಲ್ಲಾ ಪ್ಲಾನ್ ಎಲ್ಲ ಮಾಡ್ಕೊಂಡು ಇದು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅಗೇನ್ ಲೈಕ್ ಐ ವಾಂಟ್ ಟು ರನ್ ದೀಸ್ 2 ಯೂಟ್ಯೂಬ್ ಚಾನಲ್ಸ್. ಒಂದು 1,20,000 ಸಬ್ಸ್ಕ್ರೈಬರ್ಸ್ ಇದೆ ಮೇನ್ ಚಾನಲ್, ಬಟ್ ಐ ಆಮ್ ನಾಟ್ ಕನ್ಸಿಸ್ಟೆಂಟ್ ಇನಫ್ ಬಿಕಾಸ್ ನಂದೇ ಬೇರೆ ಬೇರೆ ಕೆಲಸ ಅದು ಇದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ಕ್ರಿಕೆಟ್ ರಿಲೇಟೆಡ್ ಚಾನಲ್ ಐ ಥಿಂಕ್ 83,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದೊಂದು 1 ಲಕ್ಷ ಆಗ್ಲಿ, ಸ್ವಾರ್ಥ ಇದೇ ಇರತ್ತಲ್ವಾ, ಅದೊಂದು 1 ಲಕ್ಷ ಆಗ್ಲಿ ಅಂತ. ಬಟ್ ನೀವು ಇಫ್ ಯು ಆಸ್ಕ್ ಏನ್ ನಿಮ್ ಗೋಲ್ ಅನ್ನೋದ್ಕಿಂತ ನಂದು ಮಹದಾಸೆ ಏನಂತಂದ್ರೆ, ಐ ವಾಂಟ್ ಟು ಬಿ ರೆಕಗ್ನೈಸ್ಡ್ ಆಸ್ ಅ ಸಕ್ಸಸ್ಫುಲ್ ಪ್ಲೇಬ್ಯಾಕ್ ಸಿಂಗರ್. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಪ್ಲೇಬ್ಯಾಕ್ ಸಿಂಗರ್ ಅಂಡ್ ಅ ಸಕ್ಸಸ್ಫುಲ್ ಪ್ಲೇಬ್ಯಾಕ್ ಸಿಂಗರ್. ಲೈಕ್ ವಿಜಯ್ ಪ್ರಕಾಶ್, ಸಂಜಿತ್ ಹೆಗಡೆ, ಆ ತರ ಒಂದು ದೊಡ್ಡ ಹೆಸರು ಮಾಡ್ಬೇಕು. ರಾಜೇಶ್ ಕೃಷ್ಣನ್ ಸರ್, ಹೂಎವರ್ ಇಟ್ ಇಸ್, ಸುಮಾರು ಜನ ಇದಾರಲ್ಲ ಈಗ ಫೀಮೇಲ್ ಸಿಂಗರ್ಸ್ ಎಲ್ಲ, ಅನುರಾಧ ಭಟ್ ಮೇಡಮ್, ಸುಮಾರು ಜನ ಇದ್ದಾರೆ. ಆ ತರ ಒಂದು ದೊಡ್ಡ ಹೆಸರು ಮಾಡಬೇಕು ಅನ್ನೋ ಆಸೆ ಇದೆ. ಗೊತ್ತಿಲ್ಲ ಅದು ಆಸೆ ಆಗಿರತ್ತೋ ಅದು ನೋಡ್ಬೇಕು ಏನಾಗುತ್ತೆ. ಓಕೆ, ಬಟ್ ನೀವು ಅದ್ರ ಟುವರ್ಡ್ಸ್ ವರ್ಕ್ ಮಾಡ್ತಾ ಇದೀರಿ. ಯಾಕಂದ್ರೆ ನೀವು ಹೇಳಿದ್ರಿ ನಾನು ಯಾವತ್ತೂ ಯಾರನ್ನ ಹೋಗಿ ಕೇಳಿಲ್ಲ, ಅವರಾಗಿದ್ದವರೇ ಕರೆದು ನನಗೆ ಬಂದಿರೋದು ಅಂತ. ಬಟ್ ಐ ಥಿಂಕ್ ನಿಮ್ಮ ಗೋಲ್ ಈ ತರ ಇರಬೇಕು ಅಂತಂದ್ರೆ, ಐ ಡೋಂಟ್ ನೋ ಹೌ ದಿ ಇಂಡಸ್ಟ್ರಿ ವರ್ಕ್ಸ್, ಬಟ್ ನಿಮ್ ಕಡೆಯಿಂದ ನೀವು ಹೋಗಿ ಕೇಳೋವರ್ಗು ಲೈಕ್ ಓನ್ಲಿ ಕ್ರೈಂಗ್ ಬೇಬಿ ಗೆಟ್ಸ್ ದ ಮಿಲ್ಕ್ ಅಂತ ಹೇಳ್ತಾರೆ. ಸೊ ನಿಮ್ಮ ಒಂದು ಥಾಟ್ಸ್.
ಸಿ ರಿಯಾಲಿಟಿ ಶೋಗೆ ಹೋಗಿದ್ದೆ, ಐ ಬಿಕೇಮ್ ದ ಫೈನಲಿಸ್ಟ್. Mm. ಸೊ ಬೈ ಥಿಂಕಿಂಗ್ ದ್ಯಾಟ್ ಇಫ್ ಯು ಗೆಟ್ ದ ಫೇಸ್ ವ್ಯಾಲ್ಯೂ ದೇರ್ ಯು ಗೆಟ್ ಅ ಪ್ಲೇಬ್ಯಾಕ್ ಆಪರ್ಚುನಿಟಿ ಅಂತ. ಇಟ್ಸ್ ಆಕ್ಚುಲಿ ನಾಟ್ ಟ್ರೂ. ಅಲ್ಲಿ ಹೋದ್ಮೇಲೆ Mm. ಗೊತ್ತಾಗಿದ್ದು ಅದೇ Mm. ಬೇರೆ, ಪ್ಲೇಬ್ಯಾಕ್ ಫೀಲ್ಡೇ ಬೇರೆ ಅಂತ. ಇವಾಗ ಒಂದಿಷ್ಟು ಹೆಸರು ಮಾಡಿದ್ದೀನಿ. ಆ ಹೆಸರು ಮಾಡಿದ್ಮೇಲೆ ಲೈಕ್ ಐ ಶುಡ್ ಯುಟಿಲೈಸ್ ಇಟ್ ಅಂತ ನಂಗೆ ಅನ್ಸೋದು. ಬಟ್ ಏನಾಗಿದೆ, ಪರ್ಸನಲ್ ಲೈಫಲ್ಲೂ ತುಂಬಾ ಬ್ಯುಸಿ ಅದು ಇದು ಇರೋದ್ರಿಂದಾಗಿ, Mhm. ಅಂಡ್ ತುಂಬಾ ರೇರ್ ನಿಮ್ಗೆ ಸಿಂಗಿಂಗು ಪ್ಲಸ್ ಕಾಮಿಡಿ ನಿಮ್ಗೆ Yeah. ನೋಡಕ್ ಸಿಗಲ್ಲ, ಒಟ್ಟಿಗೆ ಒಬ್ರೇ ಮಾಡೋದ್ ಸಿಗಲ್ಲ. ಸೊ ನಾವು ಎಲ್ಲಾನು ಮಾಡ್ತಾ ಇರೋದ್ರಿಂದಾಗಿ ಏನಾಗಿದೆ, ನಮ್ದು ಎನರ್ಜಿ ಸಿಕ್ಕಾಬಟ್ಟೆ ಆ ಕಡೆ ಈ ಕಡೆ ಎಲ್ಲ ಹರಿದೋಗಿದೆ. Yeah. ಅದು ಇದು ಮಾಡ್ಬೇಕು, ಇಲ್ಲಾಂದ್ರೆ ಬಿದ್ದೋಗತ್ತೆ. ಇಷ್ಟು ದಿನ ಹೌದು. ಏನು ಹೆಸರು ಮಾಡಿರೋದು ಪೀಪಲ್ ವಿಲ್ ಫರ್ಗೆಟ್. ನಾನು ಅಂದಿದ್ರೆ ಇನ್ನೊಬ್ಬ ಬಂದ್ಬಿಡ್ತಾನೆ. ಇಷ್ಟು ಹೆಸರು ಮಾಡಿದ್ಮೇಲೆ ಐ ಶುಡ್ ಡೂ ದ್ಯಾಟ್. ಕ್ರಿಕೆಟ್ ಚಾನಲ್ ಇದೆ, ಅಲ್ಲಿ ವಿಡಿಯೋಸ್ ಹಾಕ್ಬೇಕು. ಮೇನ್ ಯೂಟ್ಯೂಬ್ ಚಾನಲ್ ಇದೆ. Mm. ಕಾನ್ಸರ್ಟ್ಸ್ ಇರುತ್ತೆ, ಕಾನ್ಸರ್ಟ್ಸ್ ಇದು ಒಂದಿಷ್ಟು ಇರುತ್ತೆ. ಸೊ ಅಂಡ್ ಜಾಬು, Mm. ಫ್ಯಾಮಿಲಿ ಟೈಮ್ ಕೊಡ್ಲೇಬೇಕು. ನಿಮ್ದು ಏನೇ ಆಸೆ ಅದು ಇದು ಏನೇ ಇರ್ಲಿ, ಫ್ಯಾಮಿಲಿ ಟೈಮ್ ಕೊಡದಿದ್ರೆ ಹೆಂಗೆ ಅಲ್ವಾ? Yes. ಸೊ ಇವಾಗ ಗೊತ್ತಿಲ್ಲ, ನನಗೆ 24 ಗಂಟೆ ಸಾಕಾಗ್ತಾ ಇಲ್ಲ. ಐ ಶುಡ್ ಚಾನಲೈಸ್ ಇಟ್. ದ ಪ್ರಾಬ್ಲಮ್ ಇಸ್ ಐ ಡೋಂಟ್ ಹ್ಯಾವ್ ಅ ಟೀಮ್ ಸೋ Mm. ಫಾರ್. Yeah. ಮೇ ಬಿ ಟೀಮ್ ಎಲ್ಲ ಇದ್ರೆ ನಿಮ್ಗೆ ಈಸಿ ಆಗುತ್ತೆ. ಜಸ್ಟ್ ನೀವು ಆಕ್ಟ್ ಮಾಡಿ, ದೇ ವಿಲ್ ಟೇಕ್ ಕೇರ್ ಆಫ್ ಶೂಟಿಂಗ್, ಎಡಿಟಿಂಗ್ ಎಲ್ಲ ಅವರೇ ಮಾಡ್ಕೋತಾರೆ. Mm. ಬಟ್ ಟೀಮ್ ಯಾವಾಗ ಇರ್ಬೋದು ಅಂತಂದ್ರೆ, ನಿಮ್ಗೆ ಆ ತರ ಇನ್ಕಮ್ ಜನರೇಟ್ ಆಗ್ತಾ ಇದ್ರೆ ಓಕೆ ಐ ಕ್ಯಾನ್ ಅಫೋರ್ಡ್ ಟು ಹ್ಯಾವ್ ಅ ಟೀಮ್, ಐ ಕ್ಯಾನ್ ಪೇ ದೆಮ್. Mm. ನಮ್ಗೆ ಆ ತರ ಏನ್ ಇನ್ಕಮ್ ಏನ್ ಜನರೇಟ್ ಆಗ್ತಾ ಇಲ್ಲ ಥ್ರೂ ಸೋಷಿಯಲ್ ಮೀಡಿಯಾ. ಓನ್ಲಿ ಫ್ಯಾನ್ ಬೇಸ್ ಮಾತ್ರ ಜಾಸ್ತಿ ಆಗ್ತಾ ಇದೆ. ಹೋಪ್ಫುಲಿ ನನಗೆ ಆ ತರ ಒಂದು ಇನ್ಕಮ್ ಜನರೇಟ್ ಆಗ್ತಿದ್ರೆ ಸೋಷಿಯಲ್ ಮೀಡಿಯಾದಿಂದ ಐ ಕ್ಯಾನ್ ಬಿಲ್ಡ್ ಅ ಟೀಮ್, ಸೊ ದಟ್ ಐ ಕ್ಯಾನ್ ನನ್ನ ಎನರ್ಜಿನ ಬೇರೆ ಕಡೆ ಡಿವೇಟ್ ಮಾಡ್ಕೋಬಹುದು. ಇವಾಗ ಏನಾಗಿದೆ, ಎಲ್ಲಾನು ನಾನೇ ಮಾಡ್ತಾ ಇರೋದ್ರಿಂದಾಗಿ, ಐ ಶೂಟ್, ಐ ಎಡಿಟ್, Mm. ಎಲ್ಲ ನಾನೇ ಮಾಡ್ತಾ ಇರೋದ್ರಿಂದಾಗಿ ಇಟ್ ಈಸ್ ಟಫ್ ಟು ಮ್ಯಾನೇಜ್. Okay, so now this comes up with another question. ಈಗ ಬಹಳಷ್ಟು ಜನ ಯೂಟ್ಯೂಬ್ ಚಾನಲ್ ಮಾಡ್ಬಿಡೋಣ, ಶಾರ್ಟ್ಸ್ ಹಾಕಿದ್ರೆ ತುಂಬಾ ಓಡುತ್ತೆ ಅಂಡ್ ದೆನ್ ದುಡ್ಡು ಬಂದ್ಬಿಡತ್ತೆ. ಸೊ ದೇರ್ ಆರ್ ಲೈಕ್ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ಸ್ ವಿತ್ ದ್ಯಾಟ್. ಸೊ ಅದ್ರ ಬಗ್ಗೆ ನೀವೇನಾದ್ರು ಹೇಳಬೇಕು ಅಂತಂದ್ರೆ, ಬಿಕಾಸ್ ತುಂಬಾ ಜನ ಇವಾಗ ವೆನ್ ಐ ಸ್ಟಾರ್ಟೆಡ್ ದ ಯೂಟ್ಯೂಬ್ ಚಾನಲ್, ದೇ ಸ್ಟಾರ್ಟೆಡ್ ಆಸ್ಕಿಂಗ್ ಮೀ ಆಲ್ಸೋ, ಯೂಟ್ಯೂಬ್ ಇಂದ ನಿಮಗೆ ಚೆನ್ನಾಗಿ ದುಡ್ಡು ಬರ್ತದೆ. ಐ ಸೆಡ್ ನೋ, ಮೈ ಗೋಲ್ ಆರ್ ಏಮ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಆ ಒಂದು ಕನ್ಸೆಪ್ಷನ್ ಇದೆ ಜನಕ್ಕೆ, ಲೈಕ್ ಯೂಟ್ಯೂಬ್ ಮಾಡಕ್ ಶುರು ಮಾಡಿದ ತಕ್ಷಣ ದೇ ವಿಲ್ ಸ್ಟಾರ್ಟ್ ಟು ಅರ್ನ್, ಆಡ್ಸ್ ಬಂದ್ಬಿಡತ್ತೆ ಅಂತ. ಸೊ ಇಫ್ ಯು ವಾಂಟ್ ಟು ಬ್ರೇಕ್ ದಟ್ ಬ್ಯಾರಿಯರ್, ವಾಟ್ ಇಸ್ ಇಟ್? ನಾನು ಸುಮಾರು ಕಡೆ ಹೇಳಿದ್ದೀನಿ. ಏನು ಅಂತಂದ್ರೆ, ಸ್ಯಾಡ್ಲಿ ನಮ್ಮ ಜನಕ್ಕೆ, ನಾನು ಜನಕ್ಕೆ ಬೈತಾ ಇರೋದು ಅಂತಲ್ಲ, ಬಟ್ ಸುಮಾರು ಜನಕ್ಕೆ ಮೈಂಡ್ ಸೆಟ್ ಏನಿದೆ ಅಂತಂದ್ರೆ, ಅವ್ರು ಮಾಡೋದು ಮಾತ್ರ ಕೆಲಸ, ಯಾ ಅದು ಮಾತ್ರ ಕಷ್ಟದ ಕೆಲಸ, ಅವ್ರು ಮಾತ್ರ ಕಷ್ಟಪಟ್ಟು ದುಡಿತಾ ಇರೋದು. ಯಾರಾದ್ರೂ ಯೂಟ್ಯೂಬ್ ಫುಲ್ ಟೈಮ್ ತಗೊಂಡ್ರು ಅಂತ ಇಟ್ಕೊಳ್ಳಿ, ಯೂಟ್ಯೂಬ್ ಅವ್ನಿಗೆ ಮಾಡಕ್ ಕೆಲಸ ಇಲ್ಲ ಯಾ ಅಂದ್ರೆ ಯೂಟ್ಯೂಬ್ ಈಸಿ ಅಂತ ದೇ ಥಿಂಕ್ ಇಟ್ ಈಸ್ ಈಸಿ. ಇಫ್ ಇಟ್ ಈಸ್ ಈಸಿ, ನೀವು ಮಾಡಿ ಅದನ್ನೇ. ಏನಕ್ಕೆ ಕಷ್ಟ ಪಟ್ಕೊಂಡು ಏನಕ್ಕೆ ದುಡಿತಾ ಇದ್ದೀರಾ? ಯಾ ಅವ್ರ ತಲೆಯಲ್ಲಿ ಏನಿದೆ, ಅದು ಈಸಿ, ನೀವು ಸಖತ್ತಾಗಿ ದುಡ್ಡು ಬರುತ್ತೆ ಅದ್ರಲ್ಲಿ, ದೆನ್ ಮಾಡಿ, ನೀವು ಸಖತ್ತಾಗಿ ಅರ್ನ್ ಮಾಡಿ. ಯಾರು ಸ್ಟಾಪ್ ಮಾಡಿದಾರೆ ನಿಮ್ಮನ್ನ ಅಲ್ವಾ? ಇಟ್ಸ್ ಆಲ್ ಮಿಸ್ಕನ್ಸೆಪ್ಷನ್. ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರು ಯೂಟ್ಯೂಬ್ ಅಲ್ಲೇನೆ ನೋಡಿದ್ರೆ ಉತ್ತಮವಾಗಿರುತ್ತೆ. ಯೂಟ್ಯೂಬ್ ಇಂದ ಎಷ್ಟು ದುಡ್ಡು ಮಾಡ್ಬೋದು ಅಂತ ಸರ್ಚ್ ಮಾಡಿದ್ರೆ ಅವ್ರಿಗೇನೆ ಗೊತ್ತಾಗತ್ತೆ ಅಲ್ವಾ? ಅದು ಬಿಟ್ಟು ಮತ್ತೆಲ್ಲಾನು ಮಾಡ್ತಾರ ಆಕ್ಚುಲಿ. ಯಾ ಇಲ್ಲಪ್ಪ, ಲೈಕ್ ಶಾರ್ಟ್ಸ್ ಇಂದೆಲ್ಲ ನಿಮ್ಗೆ ಸಾಧ್ಯನೇ ಇಲ್ಲ. ನಿಮ್ಗೆ ಲೈವ್ಲಿಹುಡ್ ಎಲ್ಲ ಲೀಡ್ ಮಾಡ್ತೀನಿ, ಶಾರ್ಟ್ಸ್ ಇಂದೆಲ್ಲ ಎಷ್ಟೂ ಬರಲ್ಲ. ನಿಮ್ಗೆ ಚೆನ್ನಾಗಿ ರೆವೆನ್ಯೂ ಜನರೇಟ್ ಆಗ್ಬೇಕು ಅಂತಂದ್ರೆ ಲೆಂದಿ ವಿಡಿಯೋಸ್ ಹಾಕ್ಬೇಕು, ಅಷ್ಟು ವ್ಯೂವರ್ಶಿಪ್ ಬರಬೇಕು, ಅಂಡ್ ವಾಚ್ ಟೈಮ್ ಇಸ್ ಇಂಪಾರ್ಟೆಂಟ್. ಯಾವ್ದು ನನ್ನ ವಿಡಿಯೋ 1 ಲಕ್ಷ ವ್ಯೂಸ್ ಇದೆ ಅಂತ ಇಟ್ಕೊಳ್ಳಿ, ಆ 1 ಲಕ್ಷದಲ್ಲಿ 80,000 ಪೀಪಲ್ ಸುಮ್ನೆ ಕ್ಲಿಕ್ ಮಾಡಿರ್ತಾರೆ, ಒಂದ್ 5 ಸೆಕೆಂಡ್ ನೋಡಿರ್ತಾರೆ, ಅಂತ ಬಿಟ್ಬಿಡ್ತಾರೆ. ಆವಾಗ ಬರಲ್ಲ ದುಡ್ಡು. ನೀವು ವಾಚ್ ಅವರ್ಸ್ ಎಷ್ಟಿದೆ, ಎಷ್ಟು ಹೊತ್ತು ನೋಡಿದ್ದಾರೆ, ರಿಟೆನ್ಷನ್, ನಿಮ್ಮ ವಿಡಿಯೋ ರಿಟೆನ್ಷನ್. ನಾನು 15 ನಿಮಿಷದ ವಿಡಿಯೋ ಮಾಡಿದೀನಿ ಅಂತಂದ್ರೆ ಒಂದು ಅಟ್ಲೀಸ್ಟ್ 10 ನಿಮಿಷ ಆದ್ರೂ ನೋಡಿದಾರ, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಬರೋದು. ಇಷ್ಟು ಬರತ್ತೆ. ಜನ ಪೀಪಲ್ ಥಿಂಕ್ ಇವು ಆ ಯೂಟ್ಯೂಬ್ ದುಡ್ಡಲ್ಲೇ ಟ್ರಿಪ್ ಮಾಡ್ತಾರೆ ಅಂತ. ಅಯ್ಯೋ ಯಾ ಬಿಕಾಸ್ ಇದು ತುಂಬಾ ಒಂದು ಏನ್ ಹೇಳಿ, ಯಂಗ್ಸ್ಟರ್ಸ್ ಆರ್ ಆಕ್ಚುಲಿ ಲೈಕ್ ಫಾಲಿಂಗ್ ಇನ್ ಟು ದಿಸ್. ಮೇನ್ಲಿ ಯೂಟ್ಯೂಬ್ ಅನ್ನೋದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಷನ್ ಇಂದ ದುಡ್ಡು ಬರ್ತಾ ಇದೆ ಅನ್ನೋದೊಂದು ಕನ್ಸೆಪ್ಷನ್ ಇದೆ ಜನಕ್ಕೆ. ಅಂಡ್ ಮೋಸ್ಟ್ ಆಫ್ ದಿ ಯಂಗ್ಸ್ಟರ್ಸ್
If you have seen ಚಿಕ್ಕ ಮಕ್ಕಳು ಇವಾಗ they have started, and even parents are also actually pushing them to do it, making them do it. It's not that the child wants to do by themselves. So um, if you have to summarize, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋದ್ರಿಂದ ದುಡ್ಡು ಬರತ್ತಾ ಅಥವಾ ಯಾವ ತರ, ಇಟ್ಸ್ ಲೈಕ್ ದಟ್. ಇನ್ಸ್ಟಾಗ್ರಾಮ್ ಇಂದ ದುಡ್ಡೇ ಇಲ್ಲ, ನಿಜವಾಗಿ ಇಟ್ ಇಸ್ ಝೀರೋ. ನಾವೇನ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು ಟು ಹ್ಯಾವ್ ದಟ್ ಫೇಸ್ ವ್ಯಾಲ್ಯೂ. ನಮ್ಗೊಂತ ಟು ಬಿ ಆನೆಸ್ಟ್ ತೆವಲು ಮತ್ತೇನಲ್ಲ, ಜನ ಗುರ್ತಿಡಿಬೇಕು ನಮ್ಮನ್ನ ಹಂಗೆ ಹಿಂಗೆ ಅಂತ. ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಮಾಡ್ಬೋದು. ಹೆಂಗೆ? ಯು ಗೆಟ್ ಬ್ರ್ಯಾಂಡ್ ಪ್ರಮೋಷನ್ಸ್ ಇಂದ ದುಡ್ಡು ಮಾಡ್ಬೋದು. ಇಟ್ಸ್ ಅಪ್ ಟು ಯು, ನೀವ್ ಎಷ್ಟು ಚಾರ್ಜ್ ಮಾಡ್ತೀರಾ, ವಾಟ್ ಈಸ್ ಎಷ್ಟು ಬ್ರ್ಯಾಂಡ್ ಎಷ್ಟು ಆಫರ್ ಮಾಡ್ತೀರಾ, ಹಂಗೆ ಹಿಂಗೆ ಅಂತ. ಬಟ್ ಇವಾಗ ನನ್ಗೆ ಟೆನ್ಷನ್ ಆಗಿರೋದು ಏನಂತಂದ್ರೆ, ಇಫ್ ಯು ಅನ್ನೋ ಒಂದು 4-5 ವರ್ಷಗಳ ಹಿಂದಿನ ಕಾಂಟೆಂಟ್ಗಳಿಗೂ ಇವಾಗ ಬರ್ತಾ ಇರೋ ಕಾಂಟೆಂಟ್ಗಳಿಗೂ ಏನಾಗಿದೆ ಅಂತಂದ್ರೆ, ನಂಬರ್ ಆಫ್ ಕಾಂಟೆಂಟ್ ಕ್ರಿಯೇಟರ್ಸ್ ಆರ್ ಮೋರ್ ದ್ಯಾನ್ ಕನ್ಸ್ಯೂಮರ್ಸ್. ಆಕ್ಚುಲಿ ಆವಾಗ ಏನಿತ್ತು, ವ್ಯೂವರ್ಸ್ ಜಾಸ್ತಿ ಇದ್ರು, ಕ್ರಿಯೇಟರ್ಸ್ ಕಡಿಮೆ ಇದ್ರು. ಇವಾಗ ಏನಾಗಿದೆ, ಎಲ್ಲರೂ ವಿಡಿಯೋ ಮಾಡ್ತಿದ್ದಾರೆ, ನೋಡೋರು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ನಂಗೆ. ಸೊ ಅಂಡ್ ಬ್ರ್ಯಾಂಡ್ಸಿಗೂ ಕನ್ಫ್ಯೂಷನ್. ಇವಾಗ ಏನಾಗಿದೆ, ನಿಮ್ಗೆ ವ್ಯೂಸ್ ಹೆಂಗೆಂಗೋ ಬಂದ್ಬಿಡತ್ತೆ. ಕೆಲವರು ವಲ್ಗರ್ ಕಾಂಟೆಂಟ್ ಮಾಡ್ತಾರೆ, ವ್ಯೂಸ್ ಬರುತ್ತೆ, ಹೆಂಗೆಂಗೋ ಬರುತ್ತೆ. ಕೆಲವರು ಇದು ಏನು, ನಾವು ನಿಮ್ಗೆ ಗಿವ್ ಅವೇ ಕೊಡ್ತೀವಿ, ರೂಲ್ಸ್ ಏನು ಅಂತಂದ್ರೆ, ನೀವು ಈ ವಿಡಿಯೋನ ಲೈಕ್ ಮಾಡಿರ್ಬೇಕು, ಕಮೆಂಟ್ ಮಾಡ್ಬೇಕು, ಶೇರ್ ಮಾಡಿ, 10 ಜನಕ್ಕೆ ಶೇರ್ ಮಾಡಿರ್ಬೇಕು, ನನ್ಗೆ ಸ್ಕ್ರೀನ್ ಶಾಟ್ ಕಳಿಸಿ. ಸೊ ನಿಮ್ಗೆ ವ್ಯೂಸ್ ತಗೊಳ್ಳೋದು, ಫಾಲೋವರ್ಸ್ ಗೇನ್ ಮಾಡ್ಕೊಳ್ಳೋದು, ದೀಸ್ ಆರ್ ಆಲ್ ಚೀಪ್ ಟ್ರಿಕ್ಸ್. ಯು ಕ್ಯಾನ್ ಟೆಲ್ ದೇ ಆರ್ ಸ್ಮಾರ್ಟ್ ಅಂತ, ಬಟ್ ನನ್ನ ಪರ್ಸೆಪ್ಷನ್ ಇಟ್ ಇಸ್ ಅ ವೆರಿ ಚೀಪ್ ಟ್ರಿಕ್. ಸೊ ನಿಮ್ಗೆ ಬ್ರ್ಯಾಂಡ್ಸ್ಗೂ ಕನ್ಫ್ಯೂಸ್ ಆಗುತ್ತೆ. ಓಕೆ, ಯಾರು ಜೆನ್ಯೂನ್ ಇದಾರೆ, ಯಾರಿಗೆ ನಾವು ಅಪ್ರೋಚ್ ಮಾಡ್ಬೇಕಂತ ಬ್ರ್ಯಾಂಡ್ಸಿಗೂ ಕನ್ಫ್ಯೂಷನ್ ಆಗುತ್ತೆ. ದೇ ವಿಲ್ ಸಿ ದ ನಂಬರ್ ಆಫ್ ಫಾಲೋವರ್ಸ್ ಇಷ್ಟಿದ್ದಾರೆ, ವ್ಯೂಸ್ ಇಷ್ಟು ಬರುತ್ತೆ, ಸೊ ಇವ್ರಿಗೇನೆ ಹೋಗೋಣ ಅಂತ. ಸೊ ಅಂಡ್ ತುಂಬಾ ಏನು ಬೆಟ್ಟಿಂಗ್ ಅದು ಇದು, ಗ್ಯಾಮ್ಲಿಂಗ್ ಆಪ್ಸ್ ಅದು ಇದು ಇರತ್ತೆ. ಸೊ ನಿಮ್ಗೆ ಯಾವ್ದು ನೀವು ಪ್ರಮೋಟ್ ಮಾಡ್ತೀರಾ ಅದು ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಈಗ ನಂಗೂ ಡೈಲಿ ಬರುತ್ತೆ ಒಂದಿಷ್ಟು ಪ್ರಮೋಷನ್ಸ್, ಇದು ಎಲ್ಲ ಬರುತ್ತೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಚೂಸಿ, ಬಿಕಾಸ್ ಜನ ಏನೋ ನಂಬಿಕೆ ಇಟ್ಟು ಫಾಲೋ ಮಾಡಿರ್ತಾರೆ. ಸುಮ್ಮನೆ ಸಿಕ್ಕಿದೆಲ್ಲ ಐ ಕ್ಯಾನ್ ನಾಟ್ ಪ್ರಮೋಟ್. ಅಂಡ್ ಕೆಲವೊಂದ್ಸಲ ಏನಾಗುತ್ತೆ, ಪ್ರಮೋಷನ್ಸಿಗೆ ಒಪ್ಕೊಂಡಿರ್ತೀವಿ, ನಮ್ಗೆ ಅದು ಕಾನ್ಸೆಪ್ಟೇ ಹೊಳಿಯಲ್ಲ. ಏನೋ ಒಂದು ಅದು ಯು ಶುಡ್ ಹ್ಯಾವ್ ದಟ್ ನ್ಯಾಕ್ ಟು ಪ್ರಮೋಟ್ ಅಲ್ಲ. ಸುಮ್ಮನೆ ಡೈರೆಕ್ಟ್ ಪ್ರಮೋಷನ್ಸ್ ಎಲ್ಲ ವರ್ಕ್ ಆಗಲ್ಲ. ಹೈ ಫ್ರೆಂಡ್ಸ್, ಇಲ್ಲಿ ಇದೆ, ಈ ಸಖತ್ತಾಗಿದೆ ತಗೊಳ್ಳಿ, ಪೀಪಲ್ ಜಸ್ಟ್ ಸಿ ಅಂಡ್ ಸ್ಕ್ರಾಲ್. ಒಂದು ಎಂಗೇಜಿಂಗ್ ಕಾಂಟೆಂಟ್ ಆಗಿರ್ಬೇಕು, ಇಟ್ ಶುಡ್ ಬಿ ಎ ಶೇರೆಬಲ್ ಕಾನ್ಸೆಪ್ಟ್ ಆಗಿರ್ಬೇಕು. ತುಂಬಾ ಕಷ್ಟ ಪ್ರಮೋಷನ್ಸ್ ಹೇಳೋದಷ್ಟೇ ಜನ, ಬಟ್ ಟು ಪ್ರಮೋಟ್ ಇಟ್ ಇನ್ ಅ ಬೆಟರ್ ವೇ ಇಟ್ ಈಸ್ ಆಕ್ಚುಲಿ ಟಫ್. ಅಂಡ್ ಒಂದು 5-6 ಸಲ ಬ್ರ್ಯಾಂಡ್ಸ್ ಇಂದ ಕರೆಕ್ಷನ್ಸ್ ಇರುತ್ತೆ. ಅಪ್ಪ, ಇಟ್ ಇಸ್ ಟಫ್. ಯು ಕ್ಯಾನ್ ಅರ್ನ್ ಥ್ರೂ ಇನ್ಸ್ಟಾಗ್ರಾಮ್ ಓನ್ಲಿ ಥ್ರೂ ಪ್ರಮೋಷನ್ಸ್. ಇಲ್ಲಾಂದ್ರೆ ಸುಮ್ಮನೆ ವಿಡಿಯೋ ಮಾಡೋ 0. ಬಿಕಾಸ್ ಯಾಕೆಂತಂದ್ರೆ, ಟು ಬಿ ಆನೆಸ್ಟ್, ಎಷ್ಟೊಂದು ಜನ ಪೇರೆಂಟ್ಸ್ ಆಕ್ಚುಲಿ ದಟ್ ಪುಷಿಂಗ್ ದೇರ್ ಚಿಲ್ಡ್ರನ್ ಟು ಮಕ್ಕಳಿಗೆ ವಿಡಿಯೋಸ್ ಮಾಡಿಸಿ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿಸಿ, ಅಂಡ್ ಎಸ್ಪೆಷಲಿ ದ ಡಾನ್ಸ್ ವಿಡಿಯೋಸ್ ತುಂಬಾ ಕೆಲವರು ವಲ್ಗರ್ ಎಲ್ಲ ಮಾಡ್ತಾರೆ. ಹೌದು, ಎಕ್ಸಾಕ್ಟ್ಲಿ. ಸೊ ಐ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ದಿಸ್ ಅಪ್. ಸೊ ಖಂಡಿತ ಇನ್ಸ್ಟಾಗ್ರಾಮ್ ಇಂದ ದುಡ್ಡಂತೂ ಸಿಗೋದಿಲ್ಲ. ಸೊ ಲೈಕ್ ಮೇಂಟೈನ್ ದ ಚೈಲ್ಡ್ಸ್ ಇನ್ನೋಸೆನ್ಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಅಗೇನ್ ಅದ್ ನಾವೇನಾದ್ರು ಹೇಳಕ್ ಹೋದ್ರೆ ಗ್ರೋ ಅಪ್ ಅಂತ ನಮ್ಗೇನೆ ಬಂದ್ಬಿಡುತ್ತೆ. ಹೌದು, ನೀನ್ ಯಾರು ಹೇಳಕ್ಕೆ ಅಂತ. ಅದಕ್ಕೆ ಲೈಕ್ ಐ ಆಮ್ ಸೈಲೆಂಟ್. ನಾವ್ ಏನೋ ಹೇಳಕ್ ಹೋಗೋದು, ಅದು ಏನೋ ಅನ್ಕೋತಾರ ಅವರು. ಸರಿಪ್ಪ, ನಿಮ್ ಇಷ್ಟ ಅಂತ ಸುಮ್ಮನೆ ಹೋಗೋದು. ಅಬ್ಸಲ್ಯೂಟ್ಲಿ. ಸೊ ಗಣೇಶ್, ಇವಾಗ ಚಿಕ್ಕವ್ರಿಗೆ ಅಂದ್ರೆ ಯಂಗ್ಸ್ಟರ್ಸ್ ಕಮಿಂಗ್ ಅಪ್, ಆಸ್ಪಿರೆಂಟ್ ಸಿಂಗರ್ಸ್ ಆಗ್ಲಿ, ಕಂಟೆಂಟ್ ಕ್ರಿಯೇಟರ್ಸ್ ಆಗ್ಲಿ, ಅವ್ರಿಗೆ ಏನಾದ್ರು ಒಂದು ಮೆಸೇಜ್ ಕೊಡೋದಿದ್ರೆ ಏನ್ ಕೊಡ್ತೀರಾ? ಸಿ, ಮೊದ್ಲೇನಾಗಿತ್ತು, ಸಿಂಗರ್ಸ್ ನಿಮ್ಗೆ ರಿಯಾಲಿಟಿ ಶೋ ಹೋಗ್ಬೇಕಂತ ಏನಿರ್ಲಿಲ್ಲ ಟು ಮೇಕ್ ಅ ಬಿಗ್ ನೇಮ್. ಬಟ್ ಇವಾಗ ಅನ್ಫಾರ್ಚುನೇಟ್ಲಿ ನಿಮ್ಗೆ ಕಾನ್ಸರ್ಟ್ ಸಿಗ್ಬೇಕು ಅಂತ ಇದ್ರೆ ಬೇರೆ ದಾರಿನೇ ಇಲ್ಲ. ಸಿ, ಇವಾಗ ಸಿಂಗರ್ಸ್ ವಿ ಆಲ್ ಕಮ್ ಅಪ್ ವಿತ್ ದ ಎಕ್ಸ್ಪೈರಿ ಡೇಟ್. ಒಂದು ಸೀಸನ್ ಆಗತ್ತೆ, ಐ ಟೇಕ್ ಸರೆಗಮಪ, ಸುಮ್ಮನೆ ಎಕ್ಸಾಂಪಲ್ಗೆ ಅಷ್ಟೇ ತಗೊಳ್ಳೋದು. ಸರೆಗಮಪ ಒಂದು ಸೀಸನ್ ಆಗತ್ತೆ, ಎಲ್ಲ ಸಿಂಗರ್ಸ್ 1 ವರ್ಷ ಎಕ್ಸ್ಪೈರಿ ಡೇಟ್ ಇಟ್ಕೊಂಡು ಬರೋದು. ನೆಕ್ಸ್ಟ್ ಸೀಸನ್ ಅಲ್ಲಿ ಇನ್ಯಾರೋ ಸಿಂಗರ್ ಬರೋ ತನಕ ಇವ್ರು ನೆನಪಲ್ಲಿ ಇರ್ತಾರೆ. ಅದಾದ್ಮೇಲೆ ಇವ್ರು ಸೈಡ್ ಹೋಗ್ತಾರೆ. ದಟ್ಸ್ ಹೌ ಇಟ್ ಈಸ್. ಅಂಟಿಲ್ ಅಂಡ್ ಅನ್ಲೆಸ್ ಯು ಆರ್ ಎಕ್ಸ್ಟ್ರೀಮ್ಲಿ ಅನ್ ಅಮೇಝಿಂಗ್ ಸಿಂಗರ್, ಆ ಥರ ಪೊಟೆನ್ಷಿಯಲ್ ಇದೆ ಅಂತಿದ್ರೆ ನೀವು ಚಾಲ್ತಿಯಲ್ಲಿ ಇರ್ತೀರ. ಫಾರ್ ಎಕ್ಸಾಂಪಲ್ ಹರ್ಷ, ಇವಾಗ್ಲೂ ಹರ್ಷ ಯಾರು ಅಂತ ಎಲ್ಲರಿಗೂ ಗೊತ್ತು, ಬಟ್ ಎಲ್ಲಾ ಸಿಂಗರ್ಸು ಗೊತ್ತಾ?
ಹಾ ಲಾಸ್ಟ್ ಒಂದು 8 ವರ್ಷದಲ್ಲಿ ಎಷ್ಟು ಜನ ರಿಯಾಲಿಟಿ ಶೋ ಸಿಂಗರ್ಸ್ ಬಂದಿದ್ದಾರೆ ನೆನಪು ಹೋಗಿರತ್ತೆ ಹ್ಮ್ ಅಲ್ವಾ. ಸೊ ಶೋಸ್ ಬೇಕು ಅದು ಇದು ಬೇಕು ಅಂತಂದ್ರೆ ರಿಯಾಲಿಟಿ ಶೋಗೆನೆ ಬರ್ಬೇಕು, ಬೇರೆ ದಾರಿನೇ ಇಲ್ಲ. ಹ್ಮ್ ಬಿಕಾಸ್ ಆರ್ಗನೈಸರ್ಸ್ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ಶೋ ಅಲ್ಲಿ ಸಖತ್ತಾಗಿ ಹಾಡಿದೆ, ಗಣೇಶು ಈ ಸೀಸನ್ ಅಲ್ಲಿ ಫುಲ್ ಮಿಂಚ್ತಾ ಇದ್ದಾನೆ, ಇವನನ್ನ ಕರಿಯೋಣ ನಮ್ಮೂರ್ಗೆ, ಹ್ಮ್ ಇವನು ಪೋಸ್ಟರ್ ಹಾಕಿದ್ರೆ ಜನ ಬರ್ತಾರೆ, ಯಾ ಜನ ತುಂಬ್ತಾರೆ ಶೋಗೆ. ಸೊ ಬೇರೆ ಅಂದ್ರೆ ಪ್ಲೀಸ್ ಮ್ಯೂಸಿಕ್ ಕಲೀರಿ, ಯಾ ಮ್ಯೂಸಿಕ್ ಕಲೀರಿ. ಅದು ಇವಾಗ ಏನಾಗಿದೆ ನಿಮ್ಗೆ ಗೊತ್ತು, ದಟ್ ಸಿಂಪತಿ ವರ್ಕ್ಸ್ ಮೋರ್ ಯಾ ಇನ್ ರಿಯಾಲಿಟಿ ಶೋಸ್. ಯಾ ಆಕ್ಚುಯಲ್ ಟ್ಯಾಲೆಂಟ್ಗೆ ಹ್ಮ್ ಬೆಲೆ ಇರಲ್ಲ. ನಾನು ಅದ್ರ ಅಂದ್ರೆ ಜಾಸ್ತಿ ಮಾತಾಡಕ್ಕೂ ಹೋಗಲ್ಲ, ಬಿಕಾಸ್ ನಾನು ಯಾ ಐ ನೋ ಟಿವಿಯಲ್ಲೆಲ್ಲ ಕಾಣಿಸ್ಕೊಳ್ತಾ ಇರ್ತೀನಿ. ಬಟ್ ಅದು ನಿಜಕ್ಕೂ ಬೇಜಾರಾಗತ್ತೆ. ಬಟ್ ನಿಮ್ಗೆ ಲಾಂಗ್ ರನ್ ಅಲ್ಲಿ ಹ್ಮ್ ನಿಮ್ಗೆ ವಿದ್ಯೆನೇ ಕೈ ಹಿಡಿಯೋದು. ವಿದ್ಯೆ ಅಂತಂದ್ರೆ ನಾಟ್ ದಿ ಅಕಾಡೆಮಿಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಸಂಗೀತದ್ದೇ ಹ್ಮ್ ಹೇಳ್ತಾ ಇದ್ದೆ. ಕಲೀರಿ, ಮ್ಯೂಸಿಕ್ ಕಲೀರಿ, ನಿಮ್ಗೆ ಸಿಂಪತಿ 1 ವರ್ಷ ವರ್ಕ್ ಆಗತ್ತೆ. ಯಾ ಅದಾದ್ಮೇಲೆ ಯಾರು ಚೆನ್ನಾಗಿ ಆಡ್ತಾರ ಅವ್ರಿಗೇನೆ ಜನ ಕರಿಯೋದಲ್ವಾ. ಹೌದು 1 ವರ್ಷ ಸಿಂಪತಿ ವರ್ಕ್ ಆಗತ್ತೆ, ಇಲ್ಲ ಅಂತಾರ ಅಯ್ಯೋ ಪಾಪ ಅಂತ. ಅದಾದ್ಮೇಲೆ ಇಫ್ ಯು ಹ್ಯಾವ್ ರಿಯಲ್ ಟ್ಯಾಲೆಂಟ್ ಹ್ಮ್ ಯು ವಿಲ್ ಹ್ಯಾವ್ ಅ ಗ್ರೇಟ್ ಕರಿಯರ್ ಅಹೆಡ್. ಅಂದ್ರೆ ಪೀಪಲ್ ವಿಲ್ ಫರ್ಗೆಟ್. ಈ ನೆಕ್ಸ್ಟ್ ವರ್ಷ ಇನ್ನೊಬ್ಬ ಯಾರೋ ಸಿಂಪತಿ ಗಿಟ್ಸ್ಕೊಂಡು ಬಂದಿರ್ತಾರೆ ಶೋಗೆ, ಯಾ ಅವ್ರನ್ನ ಕರೀತಾರೆ. that's ವಿದ್ಯೆ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಅಂಡ್ ಸ್ಟೇ ಹಂಬಲ್. ಕೆಲವ್ರ ಹೆಸರು ಬಂದ್ಮೇಲೆ ಅವ್ರದ್ದು ಹ್ಮ್ ನಡವಳಿಕೆನೆ ಬೇರೆ ತರ ಇರುತ್ತೆ. ಹೌದು ಸ್ಟೇ ಯು ಚಾರ್ಜ್, ಎಷ್ಟು ಬೇಕಾದ್ರೆ ಚಾರ್ಜ್ ಮಾಡಿ, ದಟ್ಸ್ ಅಪ್ ಟು ಯು. ಹೌದು ಜಾಸ್ತಿ ಅದು ಯಾರು ಕಡಿಮೆ ದುಡ್ಡು ತಗೊಳ್ತಾರೆ ಅವ್ರು ಹಂಬಲ್ ಅಂತ ಆ ಅರ್ಥ ಹೇಳ್ತಾ ಇಲ್ಲ. ಕರೆಕ್ಟ್ ಇಸ್ ಡಿಫರೆಂಟ್. ಅಯ್ಯೋ ಅವ್ರು ಸಿಕ್ಕಾಬಟ್ಟೆ ಹಂಬಲ್ ರೀ, ಫ್ರೀಯಾಗಿ ಆಡ್ತಾರೆ, ಅದು ಹಂಬಲ್ ಅಲ್ಲ, ಅದು ಅರ್ಥನ. ಯಾ ಯು ಚಾರ್ಜ್ ಮನಿ, ನಿಮ್ಗೆ ಎಷ್ಟು ಅನ್ಸತ್ತೋ ನಿಮ್ಮ ಫೇಮ್ಗೆ ಅನುಗುಣವಾಗಿ ಚಾರ್ಜ್ ಮಾಡಿ, ಬಟ್ ಹ್ಮ್ ಸ್ಟೇ ಹಂಬಲ್. ಯಾ ಪರ್ಫೆಕ್ಟ್ ಗಣೇಶ್, ಆಕ್ಚುಲಿ ಇಟ್ ವಾಸ್ ಸೋ ನೈಸ್ ಟಾಕಿಂಗ್ ಟು ಯು. ತುಂಬಾ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಒಂಥರ ಎಷ್ಟು ಇನ್ಸೈಟ್ಸ್ ಅಂದ್ರೆ, ನಾನು ಯಾವ್ದೋ ಫ್ರೆಂಡ್ ಹತ್ರ ಆರಾಮಾಗಿ ಕುತ್ಕೊಂಡು ಮಾತಾಡಿದ್ವಿ, ಒಂದು ಹರಟೆ ಹೊಡೆದು ಅವ್ರ ಬಗ್ಗೆ ತಿಳ್ಕೊಂಡಂಗೆ ಅನ್ನಿಸ್ತದೆ. ಸೊ ಇಟ್ಸ್ ಲೈಕ್ ರಿಯಲಿ ಅಮೇಝಿಂಗ್. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ಗಣೇಶ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನನಗೂ ಬಹಳ ಖುಷಿ ಆಯ್ತು. ಇನ್ನು ಸುಮಾರು ಕಡೆ ಮಾತಾಡಿದ್ದೀನಿ, ಇಲ್ಲ ಅಂತಲ್ಲ, ಬಟ್ ಇವತ್ತು ತುಂಬಾ ಕ್ರಿಸ್ಪ್ ಆಗಿತ್ತು. ಅಂಡ್ ಮನ್ಸಲ್ಲಿ ಇರೋದೆಲ್ಲ ಟಕ 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 ಅಂತ ಹೇಳ್ತಾ ಹೋದೆ. ನನ್ಗೂ ಐ ಫೆಲ್ಟ್ ಸೋ ಗುಡ್ ಟಾಕಿಂಗ್ ಟು ಯು. Thank you so much. ಥ್ಯಾಂಕ್ ಯು. So, all right, that was Ganesh Karanth for you here on Asamanya today. Ordinary people in ordinate journey. What a wonderful human being. Wow. I really love this person because of his simplicity and, you know, the kind of thoughts he has. I'm really amazed with this. You know, he does not do any kind of promotion just to promote it. He does it because people believe in him and they follow him. So he chooses the right content and he puts across something which is acceptable for him and for the society. Isn't it amazing? Oh, wow. So next week we are going to be here with another Asamanya for you, and I'm your host and those Smita Angar signing off for today. Till then, take care. Bye bye. See you next week.